ನಮಸ್ಕಾರ ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇಡೀ ರಾಜ್ಯದ ಜನ ಕಾತುರದಿಂದ ಕಾಯ್ತಾ ಇದ್ರು ಈ ಜಾತಿ ಗಣತಿ ಅಂತಿಮ ತೀರ್ಮಾನ ಏನಾಗುತ್ತೆ, ಏನು ಬರಬಹುದು ಅಂತೇಳಿ. ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇತ್ತು. 17ನೇ ತಾರೀಕಿಗೆ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತಲ್ಲ. ಸೊ ಅವತ್ತಿನ ದಿನ ಏನಾದರೂ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರ್ತಾರೆ, ಒಟ್ಟಿನಲ್ಲಿ ಏನೋ ಒಂದು ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಯಾವುದೇ ರೀತಿಯಾಗಿ ಏನೂ ಆಗಿಲ್ಲ. ಅಲ್ಲಿ ಸಭೆಯನ್ನು ಕರೆಯಲಾಗಿತ್ತು, ಸಚಿವ ಸಂಪುಟ ಸಭೆ ಆಯಿತು. ಆದರೆ ಅಲ್ಲಿ ಸಿದ್ದರಾಮಯ್ಯನವರು ಒಬ್ಬಂಟಿ ಆದರು ಅಂತ ಅನ್ಸುತ್ತೆ. ಸಿದ್ದರಾಮಯ್ಯ ವಿರುದ್ಧವಾಗಿ ಎಲ್ಲ ನಡೀತು. ಅಂದರೆ ಯಾಕೆ ಜಾತಿ ಗಣತಿಯನ್ನು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತೇಳಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಪರವಾಗಿರೋರು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಹಿಂದುಳಿದ ಮತ್ತು ದಲಿತರು ಅವರು ಕೂಡ ಇದನ್ನು ಪರವಾಗಿದ್ದಾರೆ, ಜಾತಿ ಗಣತಿಯನ್ನು ಜಾರಿಗೆ ತರಬೇಕು ಅಂತೇಳಿ. ಆದರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಒಕ್ಕಲಿಗರು, ಲಿಂಗಾಯತರು ಮತ್ತು ಬ್ರಾಹ್ಮಣರು. ಈ ಒಂದು ವರದಿಯನ್ನು ಬೇಡ ಅಂತೇಳಿ. ಅಂದರೆ ವರದಿ ಅಂದರೆ ಜಾರಿಗೆ ತರಬಾರ್ದು ಅಂತಲ್ಲ, ಬಟ್ ಈ ಸಮೀಕ್ಷೆ ಇದೆಯಲ್ಲ ಇದು ಸರಿಯಲ್ಲ, ಸರ್ವೆ ಸರಿ ಮಾಡಿಲ್ಲ. ಯಾವುದೋ 10-12 ವರ್ಷದ ಹಿಂದೆ ಮಾಡಿರುವಂಥ ಸರ್ವೆ ಇದು ಮನೆ ತನಕ ಬಂದಿಲ್ಲ, ಹಂಗಾಗಿ ಇದನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತೇಳಿ. ಬಟ್ ನಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಎಲ್ಲೋ ಜನಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕಾಗಿ ವರದಿಯನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತೇಳಿ. 31ರಿಂದ 51% ಅಂದರೆ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಆ ಆಯೋಗದಲ್ಲಿ ಉಲ್ಲೇಖ ಮಾಡಿದ್ರು ಕೂಡ ಬೇಡ ಅಂತ ಹೇಳ್ತಿದ್ದಾರೆ. ಮೀಸಲಾತಿ ಕಡಿಮೆ ಇದ್ದಾಗ ಜಾಸ್ತಿ ಬೇಕು ಅಂತ ಬಡದಾಟ ಪ್ರತಿಭಟನೆ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದಾಗ ನಮಗೆ ಬೇಡ ಅಂತ ಹೇಳ್ತಿದ್ದಾರೆ. ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ CM ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು? ಸೊ ಇನ್ನು 2-3 ಬಾರಿ ಸಂಪುಟ ಸಭೆ ಆಗತ್ತಂತೆ, ಅಲ್ಲಿ ಏನಾದರೂ ತೀರ್ಮಾನಕ್ಕೆ ಬರ್ತಾರೆ ಅಥವಾ ಹೀಗೆ ಇದನ್ನು ತಳ್ಕೊಂಡು ಹೋಗ್ತಾರೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಒಲಿಂಬ್ರಾ ಸಿಡಿಮಡಿ, CM ನಡೆ ನಿಗೂಢ. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಜಾತಿ ಗಣತಿ ಯಾವ ರೀತಿಯಾಗಿ ಅಸ್ತ್ರವಾಗಿ ಪರಿಣಮಿಸುತ್ತೆ ಅನ್ನುವಂಥ ಪ್ರಶ್ನೆ ಈಗ. ಒಳ್ಳೆ ಪ್ಲಾನ್ ಅನ್ನು ಇಟ್ಕೊಂಡು ಬಂದಿದ್ರು, ಯಾರು ಮಾಡದೇ ಇರುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಬೇಕು ಅಂತೇಳಿ ಅದೇ ರೀತಿಯಾಗಿ ನಡೀತಾನೆ ಇತ್ತು. ಸೊ ಅದು ಆಗ್ತಾ ಇಲ್ಲ. ಬಟ್ ಮುಂದಿನ ದಿನಮಾನಗಳಲ್ಲಿ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಸಹಜವಾಗಿ ಜಾತಿ ಗಣತಿ ಯಾವ ರೀತಿಯಾಗಿ ಅಸ್ತ್ರವಾಗಿ ಪರಿಣಮಿಸುತ್ತೆ ಅನ್ನೋದು, ಸರ್ಕಾರ ಸುಭದ್ರಕ್ಕೆ ಜಾತಿ ಗಣತಿ ನಿಜಕ್ಕೂ ಕೂಡ ಅಸ್ತ್ರವಾಯಿತಾ ಅನ್ನುವಂಥ ಪ್ರಶ್ನೆ ಇದೆ. ಸಾಮಾಜಿಕ, ಶೈಕ್ಷಣಿಕ ಮತ್ತಕ್ಕೂ ಆರ್ಥಿಕ ಸರ್ವೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇದನ್ನು ತಿರಸ್ಕಾರ ಮಾಡೋದು ಕಷ್ಟ ಆಗತ್ತೆ ಅಂತೇಳಿ ಜಯಪ್ರಕಾಶ್ ಹೆಗಡೆ ಶಿಫಾರಸು ಜಾರಿ ಇದೆಯಲ್ಲ, ಸದ್ಯಕ್ಕಂತೂ ದೂರ ಆಗ್ತಾ ಇದೆ. ಸೊ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರು ಏಕಾಂಗಿ ಆಗ್ಬಿಟ್ರಾ ಅನ್ನುವಂಥ ಪ್ರಶ್ನೆ. ಸೊ ಸಿದ್ದು ಪರ MB ಪಾಟೀಲ್ ಮತ್ತು ಸಂತೋಷ್ ಲಾಡ್ ಇಬ್ಬರೇ ಮಾತುಕತೆಯನ್ನು ಮಾಡ್ತಿದ್ದಾರೆ. ನೋಡೋಣ ಅನ್ನೋ ರೀತಿಯಲ್ಲಿ. ಅಂದರೆ ಯಾರೂ ಕೂಡ ಈ ವರದಿಯನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ಹಂಗಾಗಿ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಈಗ CM ತಂತ್ರ ವಿಫಲವಾಯಿತಾ ಅಂಥೇಳಿ. ಅವರ ಅಜೆಂಡಾ ಏನು, ಪ್ರಣಾಳಿಕೆ ಏನು ಕಾಂಗ್ರೆಸ್ದು? ಜಾತಿ ಗಣತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತೀವಿ, ಅದೇ ರೀತಿಯಾಗಿ ತರಬೇಕಾಗಿತ್ತು. ಬಟ್ ಅದು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. OBC ಮೀಸಲಾತಿ ಹೆಚ್ಚಿಸಿ ಕೇಂದ್ರಕ್ಕೆ ಒಪ್ಪಿಸುವಂಥ ಯತ್ನ ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಅನುಮಾನ ಇರುತ್ತೆ, ಯಾಕೆ ಹಿಂಗೆ ಮಾಡಿದ್ರು. ಅಂದರೆ ಕಾಂಗ್ರೆಸ್ ಅವರ ಒಳಜಗಳವನ್ನು ಮುಚ್ಚಿಸಿಕೊಳ್ಳೋಕ್ಕೆ ಇದನ್ನು ಈ ರೀತಿಯಾಗಿ ಏನಾದರೂ ಪ್ಲಾನ್ ಮಾಡಿದ್ರಾ ಅಂಥೇಳಿ. ಮುಂದೆ ಏನು ಮಾಡ್ಬೋದು ಅಂತ ಸಹಜವಾಗಿ ಕುತೂಹಲ ಇದೆ. ಕ್ಯಾಬಿನೆಟ್ ಸಭೆ ಆದ ಬಳಿಕ ಏನೇನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ CM ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ಮತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ, ಏನ್ ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ, ಅವೆಲ್ಲ ಸುಳ್ಳು. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ಮತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ,
ಏನ್ ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ ಅವೆಲ್ಲ ಸುಳ್ಳು. ಶನಿವಾರ ಹಾಕಿದಾರಂತೆ ಎಕ್ಸಾಮ್ ಸಿಟಿ ಎಕ್ಸಾಮ್ ಸಿಟಿ ಎಕ್ಸಾಮ್ಗೆ ವಿಚಾರ ಮಾಡ್ತಾರೆ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದರಾಜ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಇನ್ನು ಡಾಕ್ಟರ್ ನಾಗೇಂದ್ರ JDS ವಕ್ತಾರರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಏಡಹಳ್ಳಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನವರು ಬರಬೇಕಾಗಿತ್ತು, ಬಟ್ ಮಳೆ ಬರ್ತಾ ಇರೋದ್ರಿಂದ ಅವರಿಗೆ ಡಿಲೇ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸರಿ ಸರ್, ನಾನು ಶಶಿಕಾಂತ್ ಸರ್ ನಿಮ್ಮ ಹತ್ರನೇ ಬರ್ತೀನಿ. 17ನೇ ತಾರೀಕಿಗೆ ಅಂದರೆ ನಿನ್ನೆ ಏನೋ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರುತ್ತೆ, ಏನೋ ಅಂತಿಮ ತೀರ್ಮಾನಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇತ್ತು, ಬಟ್ ಅಲ್ಲಿ ಏನೂ ಆಗಲಿಲ್ಲ. ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ ಅಂತ ಅನ್ಸಂದ್ರೆ ಎಲ್ಲರೂ ಬೇಡ ಅಂಥೇಳಿ ಎಲ್ಲರೂ ಒಮ್ಮೆಲೆ ತೀರ್ಮಾನ ಬಂದಿರೋದಕ್ಕಾಗಿ ಇದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಬೇಡ ಅಂತ ಸೈಲೆಂಟ್ ಆಗಿಬಿಟ್ರು ಅಂತ ಅನ್ಸುತ್ತೆ. ಬಟ್ ಯಾಕೆ ಈ ರೀತಿ ಚರ್ಚೆ ಆಯಿತು? ಆರಂಭದಲ್ಲಿ ಮಾಡ್ತೀವಿ ಅಂತ ಹೇಳೋದು, ಆಮೇಲೆ ಡಿಲೇ ಯಾಕೆ? ಅಲ್ಲ, ಮೊದಲನೇ ಈ ಕಳೆದ ಸರ್ತಿ ನಾವು ಚರ್ಚೆ ಮಾಡುವಾಗ ಹೇಳಿದ್ವಿ, ಇಲ್ಲಿ ವಿರೋಧ ಪಕ್ಷಗಳಿಗಿಂತನೂ ಸ್ವಪಕ್ಷೀಯ ಮೇಲ್ವರ್ಗದ ಸಚಿವರಿಂದನೇ ಇದು ವಿರೋಧ ಬರುತ್ತೆ ಅಂತ. ಅದು ಮತ್ತು ಅವರು ಬಹಿರಂಗವಾಗಿ ಹೇಳಿದರು. ಶಾಮನೂರು ಶಿವಶಂಕರಪ್ಪನವರು ಹೇಳಿದರು, ಸರ್ಕಾರವನ್ನೇ ಬೀಳಿಸ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದರು. ಈ ರೀತಿಯಾದಂಥ ಹೇಳಿಕೆಗಳು ಏನಾಗುತ್ತೆ, ಈ ಜಾತಿ ಪ್ರಬಲ ಜಾತಿಯವರೆಲ್ಲರೂ ಸೇರಿ ಒಂದು ಕಡೆ ಆಗಿದ್ದಾರೆ, ಈ ಕೆಳ ಜಾತಿಯ ಸಚಿವರು ಇನ್ನೊಂದು ಕಡೆ ಆಗಿದ್ದಾರೆ. ಇವರು ಇದನ್ನು ವಿರೋಧಿಸ್ತಾ ಇದ್ದಾರೆ, ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈ ವಾದ ವಿವಾದ ಚರ್ಚೆ ಆಗಿಲ್ಲ ಅಂತಲ್ಲ, ಚರ್ಚೆ ಆಗಿದೆ, ಆಗಬೇಕು. ಅದಕ್ಕೆ ತಾನೇ 3 ಗಂಟೆಗಳ ಕಾಲ ಕೂತಿರೋದು ಇವರು. ಸೊ ಆಗಿದೆ. ಆದರೆ ಇದು ಒಂದು ಸಿಟ್ಟಿಂಗಲ್ಲಿ 2-3 ಆಗುವಂಥ ಕೆಲಸ ಅಲ್ಲ. ಯಾಕೆ ಅಂದರೆ 1991ರಿಂದಲೇ ಆಗಿಲ್ಲ ಅದು. 95 ವರ್ಷಗಳಾಯ್ತು ಇವಾಗ. 95 ವರ್ಷಗಳಲ್ಲಿ ಇವತ್ತಿನವರೆಗೂ ಈ ಭಾರತದಲ್ಲಿ ಜಾತಿ ಗಣತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು, ಮಾಡಿಲ್ಲ. ಎಲ್ಲ ಸರ್ಕಾರಗಳು ಹೇಳ್ತಾ ಇದ್ದೀನಿ ನಾನು, ಒಂದು ಸರ್ಕಾರ ಅಂತಲ್ಲ. ಇಲ್ಲಿವರೆಗೂ ಜಾತಿ ಗಣತಿ ಮಾಡಿಲ್ಲ. ಆದ್ದರಿಂದ ಜನಗಣತಿಯೂ ಸಹಿತ ಕಳೆದ 13-14 ವರ್ಷದಿಂದ ಜನಗಣತಿಯೂ ಮಾಡೋಕ್ಕಾಗಿಲ್ಲ. ಸಂವಿಧಾನದ ಪ್ರಕಾರ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಮಾಡಬೇಕಾಗಿದೆ. ಸೊ ಅದನ್ನು ಸಹಿತ ಮಾಡಲಾಗಿಲ್ಲ. ಹೀಗಾಗಿ ಸರ್ಕಾರಿ ಸವಲತ್ತುಗಳು, ಸರ್ಕಾರಿ ಯೋಜನೆಗಳು ಜನರನ್ನು ತಲುಪಬೇಕಲ್ವಾ? ಯಾವ ಆಧಾರದ ಮೇಲೆ ತಲುಪಬೇಕು? ಎಷ್ಟು ಜನ ಇದ್ದಾರೆ, ಅವರ ಗ್ರೌಂಡ್ ಏನು, ಹಿನ್ನೆಲೆ ಏನು, ಇವುಗಳೆಲ್ಲವನ್ನು ತಿಳ್ಕೋಬೇಕಾಗುತ್ತೆ. ಆದ್ದರಿಂದ ಇಲ್ಲಿಯೂ ಸಹಿತ ಜಾತಿ ಗಣತಿಗೆ ಬಹಳ ಪ್ರಬಲವಾದ ವಿರೋಧ. ಜಾತಿ ಗಣತಿ ಅಂತಲ್ಲ, ಜಾತಿ ಗಣತಿ ಮಾಡೋಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಆದ್ದರಿಂದ ಇವರು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬಿಹಾರದಲ್ಲಿ ಮಾಡಿದರು. ಅದೂ ಸಹಿತ ಕೋರ್ಟಿಗೆ ಹೋಗಿ ಹಲವಾರು ಅಡೆತಡೆಗಳನ್ನು ಎದುರಿಸ್ತು. ಈಗ ಇದನ್ನು ಸಹಿತ 2ನೇ ಟರ್ಮ್ನಲ್ಲಿ ಸಿದ್ದರಾಮಯ್ಯನವರು ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಹಲವಾರು ಆಕ್ಷೇಪಣೆಗಳು ಬಂದಿದ್ದಾವೆ, ಬರ್ತಾನೆ ಇದ್ದಾವೆ. ಆದ್ದರಿಂದ ನನಗೆ ಒಂದು ಪ್ರಶ್ನೆ ಏನು ಅಂತಂದರೆ, ಈ ಜಾತಿ ಗಣತಿಯ ಈ ಸಮೀಕ್ಷೆಯನ್ನು ಜಾರಿ ತರುವುದರಿಂದ ನಷ್ಟ ಆಗುತ್ತೆ ಮೇಲ್ವರ್ಗದವ್ರಿಗೆ. ಅವರು ಜನಸಂಖ್ಯೆ ಜಾಸ್ತಿ ಆಗಿದೆ, ಅವ್ರಿಗೆ ಲಾಭ ಆಗುತ್ತೆ. ಅದರಲ್ಲೂ ಮುಸ್ಲಿಮರು ಜಾಸ್ತಿ ಆಗಿಬಿಟ್ಟಿದೆ, ಅವ್ರಿಗೆ ಲಾಭ ಆಗುತ್ತೆ ಅಂತ ಈ ಥರ ಒಂದಿಷ್ಟು ವಾದ ವಿವಾದಗಳಿದ್ದಾವೆ. ಆದರೆ ಜನಸಂಖ್ಯೆ ಬರ್ತಿರಲ್ವ ನೀವು. ಇವಾಗ ಮೀಸಲಾತಿಯನ್ನು ಸರ್ಕಾರ ಏನು, ಸುಪ್ರೀಂ ಕೋರ್ಟು ಒಂದು ಸೀಲಿಂಗ್ ಅಂತ ಮಾಡಿದೆ. ಯಾವಾಗ ಮಾಡಿತು? ಇಂದಿರಾ ಸಹಾನಿ ಪ್ರಕರಣದಲ್ಲಿ 1992ರಲ್ಲಿ ಸುಪ್ರೀಂ ಕೋರ್ಟು 50% ಮೀಸಲಾತಿ ಯಾವುದೇ ಕಾರಣಕ್ಕೂ ದಾಟಬಾರದು ಅಂತ ಒಂದು ಆರ್ಡರ್ ಮಾಡಿಬಿಡ್ತು. ಯಾವುದೇ ಕಾರಣಕ್ಕೂ ಮೀಸಲಾತಿ ದಾಟ ಹಾಗಿಲ್ಲ. ಸೊ ಆದ್ದರಿಂದ ಆದರೆ ತಮಿಳುನಾಡು ಸರ್ಕಾರ ಯಾಕೆ 69% ಇದೆ? ಇದು ಪ್ರಶ್ನೆ ಇವಾಗ. ಖರೆ 50% ಮೀರು ಕೂಡುದು ಅಂತಂದರೆ ಯಾಕೆ ತಮಿಳುನಾಡು ಸರ್ಕಾರದಲ್ಲಿ ಇಷ್ಟೊಂದಿದೆ, 69% ಇದೆ ಇವಾಗಲೂ ಸಹಿತ. ಆದ್ದರಿಂದ ಅವ್ರಿಗೆ ಹೆಂಗೆ ಸಾಧ್ಯ ಆಯಿತು? ಅವ್ರಿಗೆ ಸಾಧ್ಯ ಆಗೋದಂದರೆ 1992ಕ್ಕಿಂತ ಮುಂಚೆ 1990ರಲ್ಲೇ ಅವರು ಸಂವಿಧಾನದ ಶೆಡ್ಯೂಲ್ 9ರಲ್ಲಿ ಬದಲಾವಣೆ ಮಾಡಿಸ್ಬಿಟ್ಟಿದ್ರು, 2 ವರ್ಷ ಮುಂಚೆನೆ. ಆದ್ದರಿಂದ ಇವತ್ತು ಸಹಿತ ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ. ಆದರೆ ಇಲ್ಲಿ ಬರೀ 50% ಎಲ್ಲ ಕಡೆಗೆ ಇದೆ. ಇದು ಕೇಂದ್ರ ಸರ್ಕಾರದ್ದು ಏನಾಗಿದೆ, ಒಂದು ಮಿಸ್ಟೇಕು ಮಾಡಿದೆ. ಇದು ಸುಪ್ರೀಂ ಕೋರ್ಟ್ನ ಆಜ್ಞೆಯನ್ನು ಉಲ್ಲಂಘಿಸಿದೆ. ಏನು ಅಂತಂದರೆ 10% ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಹೆಚ್ಚಿಸಿದೆ. ಇದು ಸಹಿತ ಈ ಸೀಲಿಂಗ್ ಏನಿದೆಯಲ್ಲ 50%ನ ಅದನ್ನು ಉಲ್ಲಂಘನೆ ಆಗಿದೆ. ಅದು ಕೋರ್ಟಲ್ಲಿ ಇವಾಗೂ ಕೇಸ್ ನಡೀತಾ ಇದೆ. ಇವಾಗೂ ಸಹಿತ ಸುಮ್ಮನೆ ಅಲ್ಲ, ಹಲವಾರು ಜನ ಅದರ ವಿರುದ್ಧರು ಹೋಗಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕೇಸು ಇವತ್ತು ನಡೀತಾನೆ ಇದೆ. ಅದೇ ರೀತಿಯಾಗಿ ಒಂದನ್ನು ನಾವು ಇಲ್ಲಿ ಗಮನಿಸಬೇಕು.
ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. 1994ರಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಮೀಸಲಾತಿ ಬಗ್ಗೆ. 73% ಮೀಸಲಾತಿ ನಮಗೆ ಬೇಕಾಗಿದೆ ಅಂತ ಅವರು ಹೆಚ್ಚಿಸ್ಬಿಡ್ತಾರೆ, ಅದನ್ನು ಜಾರಿನೂ ಮಾಡಿಬಿಡ್ತಾರೆ. ಯಾವುದೋ 1994ರಲ್ಲಿ ತಮಿಳುನಾಡಿನಲ್ಲಿ ಜಾರಿಯಾದ 4 ವರ್ಷಗಳ ನಂತರ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರ್ತಕ್ಕಂಥ ನಂತರ 2 ವರ್ಷಗಳ ನಂತರ ಅವರು ಏನು ಮಾಡ್ತಾರೆ, ಇದನ್ನು ಜಾರಿನೂ ಮಾಡಿಬಿಡ್ತಾರೆ ವೀರಪ್ಪ ಮೊಯ್ಲಿ ಅವರು. ಬಹುಶಃ ಅವರು ಮರ್ತಿರ್ಬೋದು ಅದನ್ನು ಇವಾಗಲೂ ಸಹಿತ. ಸೊ ಈ ಒಂದು ಐತಿಹಾಸಿಕ ನಿರ್ಧಾರವನ್ನು ವೀರಪ್ಪ ಮೊಯ್ಲಿ ತೆಗೆದುಕೊಂಡ್ರೆ ಈಗ ಅದು 30 ವರ್ಷ ಆಯಿತು. ಅದಕ್ಕೆ ರಿಟ್ ಪಿಟಿಷನ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟಿನಲ್ಲಿ. ಇವತ್ತವರೆಗೂ ಅದು ವಿಚಾರಣೆ ನಡೀತಾನೆ ಇದೆ. ಅದು ಇನ್ನೂವರೆಗೂ ಸಹಿತ ಅದರ ಬಗ್ಗೆ ಯಾವುದೇ ಆದೇಶ ಆಗಿಲ್ಲ ಸುಪ್ರೀಂ ಕೋರ್ಟಿಂದ. ಸೊ ಇವಾಗ ಮಾಡಬೇಕಾಗಿರೋದು ಕರ್ನಾಟಕ ಸರ್ಕಾರ ಏನು ಅಂತಂದರೆ, ಈ ಒಂದು ವಿಚಾರವನ್ನು ತೀವ್ರ ಮಾಡಿ, ನಾವು 1994ರಲ್ಲಿಯೇ ಇದನ್ನು ಜಾರಿ ತಂದಿದ್ದೇವೆ, ಅದಕ್ಕೆ ರಿಟ್ ಅರ್ಜಿ ಆಗಿದೆ, ಅದನ್ನು ನೀವು ತೆರವುಗೊಳಿಸಬೇಕು ಅಂತ ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಅದರ ಮೂಲಕ ಆಕಸ್ಮಿಕವಾಗಿ 73% ಕರ್ನಾಟಕಕ್ಕೆ ಮೀಸಲಾತಿ ದಕ್ಕಿದರೆ ಅವಾಗ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಏನು ಲಿಂಗಾಯತರಾಗಿರ್ಬೋದು ಅಥವಾ ಒಕ್ಕಲಿಗರಾಗಿರ್ಬೋದು, ಅವ್ರ ಮೀಸಲಾತಿ ಹೆಚ್ಚಾಗುತ್ತೆ, ಈಗಿರ್ತಕ್ಕಂಥಕ್ಕಿಂತ ಹೆಚ್ಚಾದರೆ ಅದರ ಲಾಭವೂ ಅವರು ಪಡೀತಾರೆ. ಅದರ ಅರ್ಥ 50%ಗಿಂತ 73% ಇರುತ್ತೆ, 23% ಹಂಚಿಕೆ ಆಗುತ್ತೆ. ಆವಾಗ ಪ್ರಬಲ ವರ್ಗದವರೂ ಸಹಿತ ಅದರ ಲಾಭವನ್ನು ಪಡಿತಾರೆ. ಅದು ಬಹಳ ಮುಖ್ಯ ಆಗುತ್ತೆ. ಈಗ ಇದನ್ನು ಯಾರು ವಿರೋಧಿಸ್ತಾರಲ್ವ, ಇವರು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ಮೀಸಲಾತಿಯನ್ನು 73%ಗೆ ಹೆಚ್ಚಿಸಬೇಕು. ಅದನ್ನು ಕೇಂದ್ರ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಸಹಿತ ಒತ್ತಾಯ ಮಾಡಬೇಕು, ನಮಗೆ ಇದನ್ನು ಹೆಚ್ಚಿಸಿಕೊಡಿ. ಆವಾಗ ನಾವೆಲ್ಲರೂ ಸಹಿತ ಅದನ್ನು ಹಂಚಿಕೊಂಡು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಬೇಕಾಗತ್ತೆ. ಓಕೆ ಓಕೆ ಗೋವಿಂದರಾಜ್ ಅವರೀಗ ಪ್ರಮುಖವಾಗಿ ಈ ಜಾತಿ ಗಣತಿಯ ಬಗ್ಗೆ ಪರಾವಿರೋಧ ಚರ್ಚೆ ಆಗ್ತಾ ಇದೆ. ಬಟ್ ಬಿಜೆಪಿಯ ನಿಲುವು ಏನು ಅಂತ ತಟಸ್ಥರಾಗಿಬಿಟ್ರಿ. ಯಾಕೆ ನೀವು ಬೀದಿಗಿಳಿದು ಮಾಡಲೇಬೇಕು ಅಂತ ಹೇಳಿದ ಬಹುಶಃ ಏನೋ ಒಂದು ಆಗಬಹುದಾಗಿತ್ತೇನೋ. ಈ ವರದಿ ಬರಲಿ, ವರದಿ ಅಥವಾ ಜಾರಿ ಆದಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲೂ ಕೂಡ ಹಾಗೆ ಇತ್ತು. ಅಂದರೆ ಏನಂದರೆ ವರದಿ ಪ್ರಮುಖವಾಗಿ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂಥದ್ದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಆಧಾರದ ಮೇಲೆ ಜಾರಿ ಮಾಡಿರುವಂಥ ವರದಿ, ಇದು ಯಾಕೆ ಜಾತಿ ಗಣತಿ ಅಂತ ಹೇಳ್ತೀರಿ ಅಂತ ಹೇಳಿ. ಸರ್, ಇದು ನಾವು ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದಲ್ಲ. ಇದು ವರದಿ ಸರ್ಕಾರಕ್ಕೆ ಯಾವಾಗ ಸಬ್ಮಿಟ್ ಆಯ್ತಲ್ಲ ಅವಾಗಲಿಂದಲೂ ಇದು ಎಲ್ಲ ಒಂದು ಕಡೆ ಜಾತಿ ಗಣತಿಯಿಂದಲೇ ಎಲ್ಲ ಒಂದು ಕಡೆ ಪ್ರಚಾರ ಆಗಿ ಬಂದಿರತಕ್ಕಂಥದ್ದು. ಬಟ್ ಅಧಿಕೃತವಾಗಿ ಹೇಳುವಂಥದ್ದು ಏನಂದ್ರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಒಂದು ವರದಿ ಅಂತ. ಸರ್, ವರದಿ ತಯಾರು ಮಾಡೋಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ವಿರೋಧ ಮಾಡಿಲ್ಲ, ಮಾಡೋದು ಇಲ್ಲ ಮುಂದೆನೂ. ವರದಿ ತಯಾರಾಗಲಿ, ಸಾಮಾನ್ಯ ಒಂದು ಹಿಂದುಳಿದ ವರ್ಗ ಇರ್ಬೋದು, ಸಾಮಾನ್ಯ ಜಾತಿಗಳಿಗೆ ಒಂದು ಅನುಕೂಲ ಆಗಬೇಕು, ಸರ್ಕಾರದಿಂದ ಹೋಗೋಂಥ ಒಂದು ಸವಲತ್ತುಗಳು ಆ ವ್ಯವಸ್ಥಿತವಾಗಿ ಆ ಸಮುದಾಯವನ್ನು ತಲುಪಿ ಅವರು ಆರ್ಥಿಕವಾಗಿ ಮೇಲೆದ್ದೇಳೋದು ಮತ್ತು ಸ್ವಾವಲಂಬಿ ಜೀವನಕ್ಕೆ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ವರದಿ ತಯಾರಿಕೆ ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಈ ವರದಿ ಅವೈಜ್ಞಾನಿಕವಾಗಿದೆ, ಸರಿಯಾಗಿ ತಯಾರಾಗಿಲ್ಲ ಅನ್ನೋದು ಒಂದೇ ಇರ್ತಕ್ಕಂಥ ಒಂದು ಪ್ರಶ್ನೆ. ನೀವು ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ನೀವು ವರದಿಯನ್ನು ತಯಾರು ಮಾಡಿದರೆ ನೀವು ನಾಳೆನೇ ನೀವು ಜಾರಿ ಮಾಡಬೇಕಾಯ್ತು. ಆದರೆ ಯಾಕೆ ಮಾಡ್ತಾ ಇಲ್ಲ ಹಾಗಾದರೆ ನೀವು? ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ, ಮಾಡಿ. ಯಾಕೆ ಮಾಡ್ತಾ ಇಲ್ಲ ಹಾಗಾದರೆ? ನೀವು ಜನರಿಗೆ ಕಣ್ಣೋರ್ಸೋ ಕೆಲಸ ಮಾಡ್ತಾ ಇದ್ದೀರಾ. ಜನರಿಗೆಲ್ಲ ಒಂದು ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಬೆಲೆ ಹೆಚ್ಚಳವಾಗಿ ಒಂದು ಹೋರಾಟಗಳು ನಡೀತಾ ಇದೆ. ಜನರ ಮನಸ್ಸಲ್ಲಿ ಅದನ್ನೆಲ್ಲ ಒಂದು ಕಡೆ ಬಿತ್ತನೆ ಆಗಿತ್ತು. ಆದರೆ ಇವತ್ತು ಎಲ್ಲ ಒಂದು ಕಡೆ ನೀವು ಡೈವರ್ಟ್ ಮಾಡೋದಕ್ಕೆ, ಒಂದು ಇದನ್ನು ಮಾಡೋದಕ್ಕೆ ಒಂದು ಜಾತಿ ಅಸ್ತ್ರವನ್ನು ತಗೊಂಬಂದು ಎಲ್ಲ ಒಂದು ಕಡೆ ಜನರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ. ಸರ್, ನೀವು ಸರಿಯಾದ ವರದಿಗಳನ್ನ ತಯಾರು ಮಾಡಿದರೆ ಭವಿಷ್ಯ ಇಷ್ಟು ಗೊಂದಲ ಅವ್ರದೇ ಪಕ್ಷದಲ್ಲಿ ಯಾಕೆ ಆಗ್ತಾ ಇತ್ತು ಹಾಗಾದರೆ? ಇವತ್ತು ಎಲ್ಲವನ್ನು ವಿರೋಧ ಮಾಡ್ತಾ ಇರೋದೇ ಕಾಂಗ್ರೆಸ್ಸಿನ ನಾಯಕರುಗಳು. ಒಂದು ಕಡೆ ನಾವೇ ತಯಾರು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಅದೇ ಪಕ್ಷಗಳು ವಿರೋಧ ಮಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಇವರು ಅವರಲ್ಲೇ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ. ನಮ್ಗಿರ್ತಕ್ಕಂಥದ್ದು ವರದಿ ತಯಾರು ಮಾಡಿ ನೀವು ಸರಿಯಾಗಿದ್ದರೆ ಖಂಡಿತವಾಗ್ಲೂ ರಿಲೀಸ್ ಮಾಡಿ. ಸರಿಯಾಗಿಲ್ಲ ಅನ್ನೋದು ಒಂದೇ ವಿಚಾರ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಅಷ್ಟು ಸ್ಪಷ್ಟತೆ ಇದೆ ಅಂದರೆ ಇವತ್ತು ಅವ್ರದೇ ಶಾಸಕರುಗಳು ಯಾಕೆ ಮಾತಾಡ್ತಾ ಇದ್ರು ಸರ್? ಇವತ್ತು ವರದಿಯಲ್ಲಿ ಎಲ್ಲ ಒಂದು ಕಡೆ ಒಂದು ಜಾತಿ, ನಾನು 10 ಜಾತಿ ಮಾಡಿ ಇವತ್ತು ಡಿವೈಡ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಸರ್, ಈಗ ನೀವು ಯಾವುದೋ ಒಂದು ಒಲಿಂಬ್ರ ಅಂತ ಮಾಡಿದ್ದೀರಾ ಸರ್, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ, ಸಿಡಿಮಿಡಿ ಅಂತ. ಸರ್, ಇಲ್ಲಿ ಯಾರು ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರ ಜೊತೆಗೆ ಎಲ್ಲರೂ ಕೂಡ ಸಿಡಿಮಿಡಿ ಆಗಿದ್ದಾರೆ ಸರ್. ಇವತ್ತು ಹಿಂದುಳಿದ ವರ್ಗದ ಯಾದವ ಸಮಾಜ ಇರ್ಬೋದು, ಗೊಲ್ಲ ಸಮುದಾಯ ಇರ್ಬೋದು, ಕಾಡುಗೊಲ್ಲ, ಈ ಮೂರು ಕೂಡ ಬೇರೆ ಬೇರೆ ಅಲ್ಲ ಸರ್.
ಯಾದವ ಇರ್ಬೋದು, ಗೊಲ್ಲ ಇರ್ಬೋದು, ಕಾಡುಗೊಲ್ಲ ಇರ್ಬೋದು, ಎಲ್ಲವೂ ಒಂದೇ ಜಾತಿಗೆ ಸೇರ್ತಿರ್ತಕ್ಕಂಥ. ಅದರಲ್ಲಿ ಅವರು ಒಂದು ವೃತ್ತಿಗನುಗುಣವಾಗಿ ಆರಾಧನೆ ಮಾಡೋಂಥದ್ದು, ಇಲ್ಲ ದೇವ್ರನ್ನ ಆರಾಧನೆ ಮಾಡೋಂಥ ರೀತಿಯಲ್ಲಿ ಎಲ್ಲ ಒಂದು ಕಡೆ ಅದು ಸಪ್ರೇಟ್ ಆಗಿ ಉಪಜಾತಿಯಾಗಿ ಗುಂಪುಗಳಾಗಿದೆ. ಆದರೆ ನೀವು ಅದನ್ನ ಜಾತಿನೇ ಸಪ್ರೇಟ್ ಮಾಡ್ತಾ ಇದ್ರಲ್ಲ, ನಿಮ್ಮ ಉದ್ದೇಶ ಏನಾಗಾದ್ರೆ, ನಿಮ್ಮ ಹುನ್ನಾರ ಏನೋ? ಈಗ ಕುರುಬ ಸಮುದಾಯದಲ್ಲಿ ಜೇನು ಕುರುಬ ಇದೆ, ಕಾಡು ಕುರುಬ ಇದೆ, ಅದೇ ರೀತಿ ಹಾಲು ಮತಸ್ಥ ಅಂತ ಹೇಳ್ತಾರೆ, ಅವೆಲ್ಲ ಸಪ್ರೇಟ್ ಯಾಕಾಗಿ ಹೊಡಿತಾ ಇದ್ದೀರಾ? ಎಲ್ಲ ಒಂದು ಕಡೆ ಸಣ್ಣ ಸಮುದಾಯಗಳು ಕೂಡ ಮುಂದಿನ ದಿನದಲ್ಲೆಲ್ಲ ಒಂದು ಕಡೆ ಒಂದು ದೊರೆಯುವಂಥ ಸೌಲಭ್ಯಗಳು ಎಲ್ಲ ಛಿದ್ರ ಆಗುತ್ತಲ್ವಾ? ಆದರೆ ಮುಸ್ಲಿಮಲ್ಲೂ ಇದೆಯಲ್ಲ ಸರ್, 86 ಜಾತಿ ಇದೆ ಮುಸ್ಲಿಮ್ನಲ್ಲೂ. ನೀವು ಸಪ್ರೇಟ್ ಹಾಕಿ ಮುಸ್ಲಿಂ ಜಾತಿಯನ್ನು ಸಪ್ರೇಟ್ ಆಗಿ ತೋರಿಸಿಲ್ಲ. ಹಾಗಾದ್ರೆ ಎಲ್ಲವೂ ಕೂಡ ಒಂದೇ ಧರ್ಮದಲ್ಲಿ ತೋರಿಸ್ತಾ ಇದ್ದೀರಾ. ನೀವು ಮುಸ್ಲಿಂ ಅಂದರೆ ಒಂದೇ ಜಾತಿ ಅಂತ ತೋರಿಸ್ತಾ ಇದ್ದೀರಾ. ಆದರೆ ಇದರಲ್ಲಿ ಇರ್ತಕ್ಕಂಥ ಗೊಲ್ಲ ಸಮುದಾಯ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು, ಮತ್ತು ಹಿಂದುಳಿದ ಸಾಕಷ್ಟು ಸಮುದಾಯಗಳು ಇರ್ಬೋದು, ಎಲ್ಲವನ್ನು 10 ಜಾತಿ ಮಾಡಿ ಸಪ್ರೇಟ್ ಮಾಡಿ ತೋರಿಸಿದ್ರ. ನಿಮ್ಮ ಉದ್ದೇಶ ಏನಾಗಾದ್ರೆ? ಅಂದರೆ ಇದು ವ್ಯವಸ್ಥಿತವಾದ ಎಲ್ಲ ಒಂದು ಕಡೆ ಜನರಿಗೆ ಮೋಸ ಮಾಡೋಕ್ಕೋಸ್ಕರ ಈ ಸರ್ಕಾರ 10 ವರ್ಷ ಹಿಂದೆ ಮಾಡಿದಂಥ ವರದಿಯನ್ನು ತಂದ್ಬಿಟ್ಟು ಈಗ ಎಲ್ಲ ಒಂದು ಕಡೆ ಜನರಿಗೆ ಒಂಥರ ಇದು ದಿಕ್ ತಪ್ಪಿಸುವಂಥದ್ದು, ಪ್ಲಸ್ ಇವ್ರ ಕುರ್ಚಿಗಾಗಿ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಇದನ್ನ. ಅಂದರೆ ನಾನು ಈ ಕುರ್ಚಿಲಿ ಉಳಿಬೇಕು ಅಂದರೆ ಈ ಒಂದು ಜಾತಿ ಗಣತಿನ ಇಲ್ಲ ಒಂದು ದತ್ತಾಂಶ ವರದಿಯನ್ನು ಇಟ್ಕೊಂಡು ಅಸ್ತ್ರ ಮಾಡ್ಕೊಂಡು ಮುಚ್ಕೊಳ್ಳೋಕ್ಕೋಸ್ಕರ ಅವ್ರದೇ ಪಾರ್ಟಿನಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡೋಕ್ಕೋಸ್ಕರ ಭವಿಷ್ಯ ಸಿದ್ದರಾಮಯ್ಯ ಈ ಜಾತಿ ಗಣತಿ ವರದಿ ಜಾರಿಗೆ ಮಾಡಲ್ಲ ಸರ್. ಇದರಲ್ಲಿ ಏನಿದೆ ಸರ್? ಇದು ಒಂದು ವೇಸ್ಟ್ ವರದಿ ಸರ್. 10 ವರ್ಷ ಆದ್ಮೇಲೆ ಇದನ್ನ ತಗೊಂಬಂದು ಎಲ್ಲ ಒಂದ್ ಕಡೆ ನಾವು ಇದು ಮಾಡ್ತೀನಿ, ನಿಮ್ಗೆ ಎಲ್ಲ ಒಂದ್ ಕಡೆ ಇದಿದ್ರೆ, ಒಂದು ಉತ್ತಮವಾದ ಮನಸ್ಥಿತಿ ಇದ್ರೆ, ನಾಳೆ ನೀವು ಹೊಸದಾಗಿ ಜಾರಿ ಮಾಡಕ್ ಪ್ರಯತ್ನ ಮಾಡಿ. ಹೊಸ ವರದಿ ತಯಾರು ಮಾಡೋಕ್ಕೇನು ವರ್ಷಗಟ್ಟಲೆ ಆಗೋದಿಲ್ಲ, 3 ತಿಂಗಳಲ್ಲಿ ಎಲ್ಲವೂ ಕೂಡ ವರದಿ ತಯಾರು ಮಾಡೋದಕ್ಕೆ ಎಲ್ಲ ಅವಕಾಶಗಳಿದೆ. ಇವತ್ತು ಜಾಗತಿಕ ಯುಗದಲ್ಲಿ ನಮ್ಮ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಬಳಸ್ಕೊಂಡು ಇವತ್ತೇನು ಒಂದು ದತ್ತಾಂಶ ಕಲೆಕ್ಟ್ ಮಾಡೋಕ್ಕೆ ತಿಂಗಳಾನುಗಟ್ಟೆಗಳು ಏನು ಬೇಕಾಗಿಲ್ಲ ಸರ್. ವಿತಿನ್ ನನಗೆ ಅನ್ಸುತ್ತೆ 1-1.5 ತಿಂಗಳ 45 ದಿನದಲ್ಲಿ ಒಂದು ವರದಿ ದತ್ತಾಂಶವನ್ನು ಒಂದು ಪ್ಲಾನ್ಡಾಗಿ ಮಾಡಿದ್ರೆ, ಒಂದು ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಮಾಡಿದ್ರೆ ಖಂಡಿತ ವರದಿ ತಗೊಂಡ್ರೆ ಬಹಳ ಒಳ್ಳೇದು ಸರ್. ಇದು ನೋಡಿ, ಇದ್ರ ಜೊತೆಯಲ್ಲಿ ಒಳ ಮೀಸಲಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಆಯೋಗ ಮಾಡಿದ್ರು. ಇಲ್ಲಿವರೆಗೂ ಅದು ಚರ್ಚೆನಾಗೂ ಬರ್ತಾ ಇಲ್ಲ, ಜಾರಿಗೂ ತರ್ತಾ ಇಲ್ಲ ಸರ್. ಒಟ್ಟು ಇದು ಸರ್ಕಾರ ಫೇಲ್ಯೂರ್ ಆಗಿರೋದ್ರಿಂದ ಈ ರೀತಿಯ ಒಂದು ಅಸ್ತ್ರ ಬಳಸ್ಕೊಂಡು ಎಲ್ಲ ಒಂದು ಜನರಿಗೆ ಮರಮಾಚ್ಕೊಂಡು ಒಂದು ಸರ್ಕಾರ ನಡೆಸೋಕ್ಕೋಸ್ಕರ ಒಂದು ವ್ಯವಸ್ಥಿತವಾದ ಒಂದು ಕುತಂತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾಗೇಂದ್ರ ಸರ್, ಈಗ ಪ್ರಮುಖವಾಗಿ ಎಲ್ರಿಗೂ ಒಂದು ಇರುವಂಥ ಪ್ರಶ್ನೆ ಮತ್ತೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ, ಮನೆಗೆ ಬಂದು ವರದಿಯನ್ನು ಮಾಡಿಲ್ಲ, ಸಮೀಕ್ಷೆ ಆಗಿಲ್ಲ ಅಂತೇಳಿ. ನಿಮ್ಮ ಮನೆಗೆ ಬಂದಿದ್ರೆ ಇಲ್ಲ ಸರ್? ಇವತ್ತು ರಾಜ್ಯದ ಜನ ಏನು ಕಣ್ಮುಚ್ಕೊಂಡು ಕುಂತಿಲ್ಲ ಸರ್. ಇವತ್ತು ಏನಾಗ್ತಾ ಇದೆ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಅಪ್ಗ್ರೇಡ್ ಆಗಿದ್ದಾವೆ. ಪ್ರತಿಯೊಂದು ವಿಚಾರ ಕೂಡ ನಾವು ಯಾವುದೇ ಒಂದು ಸೂಕ್ಷ್ಮ ವಿಚಾರಗಳಿರಲಿ ಮತ್ತು ಸಿಲ್ಲಿ ವಿಚಾರಗಳಿರಲಿ, ಯಾವುದೇ ವಿಚಾರದ ಸೋಷಿಯಲ್ ಮೀಡಿಯಾದಲ್ಲಿ ವಿತಿನ್ ಸೆಕೆಂಡ್ಸಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಜನಕ್ಕೆ ಎಲ್ಲಿಂದ ಎಲ್ಲಿವರೆಗೂ ಮಾಹಿತಿ ಸಿಗುತ್ತೆ. ಇವತ್ತು ಇಡೀ ಇಂಟರ್ನ್ಯಾಷನಲ್ವರೆಗೂ ಇವತ್ತು ಸೋಷಿಯಲ್ ಮೀಡಿಯಾ ಅಪ್ಗ್ರೇಡ್ ಆಗಿದೆ. ಇವತ್ತು ಇವ್ರು ಹೇಳ್ತಾ ಇರೋದೇನು, ಸ್ವಪಕ್ಷೀಯ ಪಕ್ಷದ ನಾಯಕರು, ಪ್ರಬಲ ನಾಯಕರು ವಿರೋಧ ಮಾಡ್ತಾವ್ರಂದರೆ ಅಲ್ಲಿ ಎದ್ದು ಕಾಣಿಸ್ತಾ ಇರೋ ಪರಿಸ್ಥಿತಿ ಏನು ಅಂದರೆ, ಇವ್ರು ಮಾಡ್ತಾರೆ ತಪ್ಪು. ಸಿ ಎಮ್ ಸ್ಥಾನ ಉಳಿಸ್ಕೊಬೇಕಂತ ನಮ್ಮನ್ನೆಲ್ಲ ಕತ್ಲೇಲಿಟ್ಟು ದಾರಿ ತಪ್ಪಿಸಿ, ದಿಕ್ ತಪ್ಪಿಸಿ, ಮತ್ತು ಅವ್ರು CM ಸ್ಥಾನ ಉಳಿಸ್ಕೊಳಕ್ಕೋಸ್ಕರ ಇದೆಲ್ಲ ಸ್ಟ್ರಾಟಜಿಕ್ಸ್ ಮಾಡಿದ್ದಾರೆ ಅಂತ ಸ್ವಪಕ್ಷದವ್ರ ಕಾರಣ ಮನಗಂಡ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಅವ್ರು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಇವಾಗ ಸಿದ್ದರಾಮಯ್ಯ ಸ್ಟ್ರಾಟಜಿಕ್ಸ್ ಏನಂದರೆ, DK ಶಿವಕುಮಾರ್ನ ಎದುರ್ಸೋಕ್ಕಾಗಲ್ಲ, 2 ವರ್ಷ ಮುಗಿದಿದೆ, ನಾವು ಏನಾದರೂ ಮಾಡಿ ಈಗ 2 ವರ್ಷ, ನಾನು 5 ವರ್ಷ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಏನು ಅಹಿಂದ ಅನ್ನೋ ಹೆಸರು ಬಂದಿದೆಯಲ್ಲ, ಅದು ಅಹಿಂದನ ತೆಗೆದುಬಿಟ್ಟು ಇವತ್ತು ಆಚಂದ ಅಂತ ಇಟ್ಕೊಂಬಂದಷ್ಟೇ. ಆಚಂದ ಸಿದ್ದರಾಮಯ್ಯನವರ ಒಂದು ಬಳಗ ಇದೆಯಲ್ಲ, ಇವತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣವ್ರು ಇರ್ಬೋದು, ಇನ್ನಿತರ ಪ್ರಬಲ ನಾಯಕರು ಇರ್ಬೋದಲ್ಲ, ಇವತ್ತು ಆ ಅಂದನ ರಾಜಕಾರಣಿಗಳು ಅಹಿಂದ ಜನಾಂಗ ಹೋಯ್ತೀಗ. ಜನಾಂಗದ ಬಗ್ಗೆ ಇವ್ರಿಗೆ ಯಾವುದೇ ಚಿಂತೆ ಇಲ್ಲ, ಯಾವುದೇ ಕಾಳಜಿ ಇಲ್ಲ, ಆ ಜನಾಂಗದ ಪರವಾದ ಯಾವುದೇ ಕಾರ್ಯಕ್ರಮಗಳಿಲ್ಲ, ಅಭಿವೃದ್ಧಿಗಳಿಲ್ಲ. ಇವತ್ತು ಆ ಅಂದ ಅಭಿಮಾನಿಗಳು ಇಟ್ಕೊಂಡು ಇವತ್ತು ಏನು ನಾಯಕರನ್ನ ಇಟ್ಕೊಂಡು ಇವ್ರು ಹೋಗ್ತಾ ಇದ್ದಾರಲ್ಲ, ಇವರು ದೇವರಾಜು ಅರಸು ಅವರ ದಾಖಲೆ ನಾನು ಮುರಿತೀನಿ ಅನ್ನೋ ಒಂದು ಅಜೆಂಡದ ಮೇಲೆ ನಿಂತಿದ್ದಾರೆ. ಇದ್ ಕಡೆ ಇವ್ರೇನು ಹೇಳ್ತಾರೆ, DK ಶಿವಕುಮಾರ್ ಅವರು, ನಾನು 100 ಕಾಂಗ್ರೆಸ್ ಕಚೇರಿಲಿ ಕಟ್ಟೋವರೆಗೂ ನಾನು ಅಧ್ಯಕ್ಷ ಸ್ಥಾನ ಬಿಟ್ಕೊಳ್ಳಲ್ಲ ಅಂತ ಅವ್ರು ಹೇಳ್ಕೊಂಬರ್ತಾರೆ. ಇವಾಗ CM ಸ್ಥಾನಕ್ಕೆ ಅವ್ರಿಗೆ ಹತ್ರ ಆಗ್ತಾಯಿದೆ. ಇವಾಗ ಏನು ಅಕ್ಟೋಬರ್ ತಿಂಗಳಲ್ಲಿ ಇವರು ಏನು ಮಾತಿನ ಪ್ರಕಾರ 2 ವರ್ಷ ಇಳಿಬೇಕಾಗಿತ್ತು. ಈಗ ಅದನ್ನು ಮನಗಂಡ್ಕೊಂಡು ಹೆಂಗಪ್ಪ ನಾನು CM ಸ್ಥಾನ ಉಳಿಸ್ಕೊಬೇಕು ಅಂದಾಗ ಏನು ಹಿಂದಂತ ಒಂದು ಅಹಿಂದ ಅಂತ ತೆಗೆದುಬಿಟ್ಟು ಈಗೇನು ನಾಯಕರಿದ್ದಾರ, ಪ್ರಭಾವಿ ನಾಯಕರು, ಏನಾದರೂ ನಾವು ತಲ್ಲಣ ಮಾಡಬೇಕು, ಏನಾದರೂ ಸೃಷ್ಟಿ ಮಾಡಬೇಕು, ಆ ಗೊಂದಲದಲ್ಲಿ ನಾವು 2 ವರ್ಷ ಕಲಿಬೇಕು, 5 ವರ್ಷ ಪರಿಪೂರ್ಣ ಮಾಡಬೇಕಂತ ಚಿಂತೆ ಹೋದರು. ಆ ಚಿಂತೆ ಪ್ರಕಾರ ಇವ್ರೇನು ಮಾಡಿದ್ರು, ಫಸ್ಟು ಮೀಸಲಾತಿ ಕೈ ಹಾಕಿದ್ರು, ಮೀಸಲಾತಿ ಆಗಲಿಲ್ಲ. ಅಹಿಂದ ಕೈ ಹಾಕಿದ್ರು, ಅಹಿಂದ ನಡೀತಾ ಇಲ್ಲ. ಔತಣ ಕೂಟಗಳು ಮಾಡೋಕ್ಕೆ ಬಿಡ್ತಾ ಇಲ್ಲ, ಶಾಸಕರು ಸೇರೋಕ್ಕೆ ಬಿಡ್ತಾ ಇಲ್ಲ. ಸೊ ಇದೆಲ್ಲ ಸ್ಟ್ರಾಟಜಿಕ್ಸ್ ಮಾಡ್ಕೊಂಡು ಇವತ್ತು ಕ್ಲೀನಾಗಿ ಗೊತ್ತಾಗಿದೆ ಅಲ್ಲಿನ ಒಳನಾಯಕರಿಗೆ, ಇವ್ರ ಕುರ್ಚಿಗೋಸ್ಕರ ಜನನ ದಾರಿ ದಿಕ್ಕು ತಪ್ಪಿಸಿ ಇವತ್ತು ಆ CM ಸ್ಥಾನ ಭದ್ರ ಮಾಡ್ಕೊಬೇಕಂತ ಮಾಡ್ತಾರಂತ
ತುಂಬ ನೀಟಾಗಿ ಡಿ ಕೆ ಶಿವಕುಮಾರ್ ಗೊತ್ತಾಗಿದೆ. ಇವತ್ತು ಮೊದಲ ವಾಯ್ಸ್ ಇರೋದೇ ಬಿ ಜೆ ಪಿಗಿನ್ನ JDSಗಿನ್ನ ಮೊದಲ ವಾಯ್ಸ್ ಇರೋದೇ ಅವರ ಸ್ವಪಕ್ಷದಲ್ಲಿರೋ ಪ್ರಬಲ ನಾಯಕರು. ನೀವು ಮಾಡ್ತಾರೆ ತಪ್ಪು ಮಾಹಿತಿ ಇದು ಮಾಡಬೇಡಿ, ಸತ್ಯಾಂಶ ಅಲ್ವಾ? ತಪ್ಪೇನಿಲ್ಲಲ್ಲ, ನೀವು ಎಲ್ಲದಕ್ಕೂ ಒಪ್ಕೊಳ್ಬೇಕು ಅಂತ ಏನಿಲ್ಲಲ್ಲ, ಅವ್ರಿಗೆ ಏನ್ ಬೇಕು ಅದನ್ನೇ ಸ್ವಪಕ್ಷದಲ್ಲಿ ಮಾಡ್ತಾ ಇದ್ದಾರೆ. ಈಗ ಸ್ವಪಕ್ಷದಲ್ಲಿ ಮಾಡ್ತಾ ಇದ್ರೆ ಸಮಸ್ಯೆಗಳು ಗೊತ್ತಿದೆಯಲ್ಲ, ಸಿದ್ದರಾಮಯ್ಯ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅಂತ ಗೊತ್ತಿದೆಯಲ್ಲ ಅವ್ರಿಗೆ. ಸೊ ಉದ್ದೇಶ ಪೂರಿತವಾಗಿದೆ ಇದು. ಇವತ್ತು ನೀವು ನಾವೇ ನೋಡ್ಬೋದು, ಯಾರೇ ಕೇಳಿದ್ರು ಕೂಡ 10 ವರ್ಷ ಹಿನ್ನೆಲೆ ಇರೋಂಥ ವರದಿ ತಂದು ಇವತ್ತು ತಂದು ನಾನು ಕೊಡ್ತೀನಿ ಅಂತಂದ್ರೆ 10 ವರ್ಷದಿಂದ ಹೊಳ್ದಿರೋ ಶರ್ಟ್ನ ಇವತ್ತು ನಾನು ಹಾಕೊಂತೀನಿ ಅಂದ್ರೆ ಯಾರನ್ನ ಒಪ್ಕೊಂತಾರ? ಅಂದರೆ ಉದ್ದ ದಪ್ಪ ಅಗಲ ಏನು ಆಗಿರಲ್ವಾ? ಹಳೆ ಶರ್ಟ್ 10 ವರ್ಷ ಶರ್ಟ್ಗಳು ಬಳಸೋಕ್ಕಾದ್ರೆ ಆಗುತ್ತಾ? ಸೊ ಆ ರೀತಿನೇ ಇದು ಒಂದು ಸಮಸ್ಯೆ. 10 ವರ್ಷದಿದ್ದಂಥ ಜನಸಂಖ್ಯೆ ಎಷ್ಟಿತ್ತು, ಏನು 6 ಕೋಟಿ 6.25 ಕೋಟಿ ಅಂತ ಇವ್ರು ಹೇಳ್ಕೊಂತ ಇದ್ದಾರೆ. ಇವತ್ತು 7 ಕೋಟಿ 7.5 ಕೋಟಿಗೆ ರೀಚ್ ಆಗಿದ್ದೀವಿ ನಾವು. 10 ವರ್ಷ ಬಿಟ್ಟು ಎಲ್ಲ ಸಮುದಾಯಗಳ ಹೇಳಿಕೆನ ನೋಡ್ತಾ ಇದ್ರೆ 9 ಕೋಟಿ ದಾಟ್ತಾ ಇದೆ ರಾಜ್ಯದ ಜನಸಂಖ್ಯೆ. ಅವರವರ ಅಲ್ಲ ಅದನ್ನೇ ಅದು ಬೇಡ, ಕನ್ಫ್ಯೂಸ್ ಬೇಡ. ನಂಬರೇ ಬೇರೆ, ಅವ್ರು ಹೇಳ್ತಾರೆ ನಂಬರ್ ಅನ್ನು ಲೆಕ್ಕಾಚಾರ ಮಾಡಿದ್ರೆ ಅದನ್ನೇ ನಾವೇನು ಹೇಳ್ತಾ ಇದ್ದೀರಿ, ಅದನ್ನ ನಾವೇನು ನಮ್ಮ ಪ್ರಬಲವಾದ ಏನು ನಮ್ಮ ಒಂದು ವಿಚಾರ ಅಂದರೆ ಈ ಹೇಳಿಕೆಗಳು ಬೇಡ. ಆ ಸಮುದಾಯದ ಹೇಳಿಕೆನೇ ಬೇಡ, ಈ ಸಮುದಾಯದ ಹೇಳಿಕೆನೇ ಬೇಡ. ಸಮೀಕ್ಷೆನ ವರದಿನ ನೀವು ಇನ್ನೊಂದ್ಸತಿ ಮಾಡಿ, ಮರು ಸಮೀಕ್ಷೆ ಮಾಡಿ. ಈಗ 2015 ಸಮೀಕ್ಷೆ ತಂದು ಈ ಒಂದು ಅರ್ಜೆಂಟಾಗಿ ತರಾತುರಿಯಲ್ಲಿ ತರೋವಂಥದ್ದಾದ್ರೂ ಏನಿದೆ ಈ ರಾಜ್ಯಕ್ಕೆ? ಅದನ್ನು ಈ ಸಂದರ್ಭನ ಅದು ಅಭಿವೃದ್ಧಿ ಬಗ್ಗೆ ಇವತ್ತೇನು 7 ಕೋಟಿ ಜನಸಂಖ್ಯೆ ಅವ್ರು ನಂಬಿ ಇವತ್ತು 138 ಓಟ್ ಕೊಟ್ಟಿತ್ತು. ಒಬ್ಬ ಸಿದ್ದರಾಮಯ್ಯ ಅವರಿಗೆ ಒಬ್ಬ ಯಜಮಾನ, ಮನೆ ಯಜಮಾನ, ಇವರು ರಾಜ್ಯದ ಸುಭದ್ರ ಇಕ್ಕಂತಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತ ತಂದು ಕೊಟ್ಟಿತ್ತು. ಇವತ್ತು 7 ಕೋಟಿ ಜನ ನಂಬ್ಕೊಟ್ಟು ಓಟ್ ಕೊಟ್ಟಿದ್ದಕ್ಕೆ ಇವತ್ತು ಅವ್ರನ್ನ ಮೂರ್ಖರು ಮಾಡಿ ದಿನಾ ಒಂದು ಕದನಗಳು, ದಿನಾ ಒಂದು ವಿಚಾರಗಳು, ಭ್ರಷ್ಟಾಚಾರಗಳು, ಈ ಥರ ಒಂದು ಜನನ ಕನ್ಫ್ಯೂಸ್ ಮಾಡಿಟ್ಬಿಟ್ಟು ರಾಜ್ಯದಲ್ಲಿ ಅಭಿವೃದ್ಧಿನ ಕಂಪ್ಲೀಟ್ ಕುಂಠಿತ ಮಾಡಿ ಇವತ್ತು 2015 ವರದಿನ 2025 ತರ್ತಾರಾದ್ರೆ ಏನು ಮೂರ್ಖರು ಇದ್ದೀರಾ ಸ್ವಾಮಿ? ನಮ್ಮನ್ನು ಮೂರ್ಖರು ಮಾಡಬೇಡಿ, ನಿಮ್ಮ ಪಕ್ಷದಲ್ಲಿರೋರೆ ನಿಮ್ಮ ಮೂರ್ಖರು ಅಂತ ಹೇಳೋಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇವತ್ತು ಸದನದಲ್ಲಿ ತಿರುಗಿ ನಿಮ್ಮನ್ನು ಬೈತಾ ಇದ್ದಾರೆ, ಇದು ಮಾಡ್ತಾರೆ ತಪ್ಪು ಬಿಡಬೇಡಿ, ಸಮೀಕ್ಷೆ ಮಾಡಿ, ಇನ್ನೊಂದು ರೀಸಮೀಕ್ಷೆ ಮಾಡಿ ಅಂತವ್ರೆ. ಯಾಕಂದರೆ ಇಲ್ಲಿ ಲಿಂಗಾಯತರು ಪ್ರಬಲರಾಗಿದ್ದಾರೆ. ಇವತ್ತು ಕಪ್ಪುಲ್ದಾಗ ಸೀಟ್ ಸಿಗಲ್ಲ, ಬಾದಾಮಿಗೆ ಹೋದ್ರು, ಬಾದಾಮಿಯಿಂದ ಯಾಕೆ ಕೊಟ್ಟು ಬಂದರು? ಅಲ್ಲಿ ಏನೇ ಇದ್ರೂ ನಿರ್ಣಯ ಒಂದು ಇರುತ್ತೆ. ಲಿಂಗಾಯತರ ನಿರ್ಣಾಯಿತ ಇರ್ತದೆ, ಒಕ್ಕಲಿಗರ ನಿರ್ಣಾಯಿತ ಇರ್ತದೆ. ಒಂದು ಕ್ಷೇತ್ರದಲ್ಲಿ ಗೆದ್ದು ಬರಬೇಕಾದ್ರೆ ಯಾವುದೋ ಒಂದೇ ಒಂದು ಸಮುದಾಯದಿಂದ ಗೆದ್ದು ಬರೋಕ್ಕೆ ಸಾಧ್ಯ ಇಲ್ಲ, ಬೇರೆ ಸಮುದಾಯದ ಒಂದು ಪ್ರಭಾವವನ್ನು ಬೇಕಾಗುತ್ತೆ. ಈ ರಾಜಕಾರಣ ನಮ್ಮ ಸಮುದಾಯ ಅಂತ ಯಾಕೆ ಬಡದಾಡ್ಕೊಳ್ತಾರೆ ಅಂತ ಹೇಳಿ, ಹಾಗಂತ ಹೇಳಿ ದಲಿತರಿಗೆ ಅನ್ಯಾಯ ಆಗಲ್ವಾ? ಇದು ಪರ್ಸೆಂಟ್ 31ರಿಂದ 51ಕ್ಕೆ ಏರಿಸ್ತೀವಿ ಅನ್ನೋದು ಏನು ತಪ್ಪ? ಅದು ಈಗ ಸಹಜವಾಗಿ ಎಲ್ಲರಿಗೂ ಇರುವಂಥ ಪ್ರಶ್ನೆ ಏನು ಅಂತಂದ್ರೆ, ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯಾಗಿ ನಿರ್ಧಾರಕ್ಕಂತೂ ಬರೋಕ್ಕಾಗಲಿಲ್ಲ. ಸೊ ಇನ್ನು ಎಷ್ಟು ಸಚಿವ ಸಂಪುಟ ಸಭೆ ಆಗುತ್ತೆ, ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಾಗುತ್ತೆ, ಮುಂದೆ ಏನು ಮಾಡಬಹುದು ಅಂತೇಳಿ ಸರ್ಕಾರದ ಮುಂದೆ ಅಥವಾ ಸಿದ್ದರಾಮಯ್ಯ ಮುಂದೆ ಇರುವಂಥ ಆಯ್ಕೆಗಳೇನು, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಮುಂದೆ ಪ್ಲಾನ್ ಏನು ಇರಬಹುದು ಅಂತೇಳಿ. ಸೊ ಪ್ರಮುಖವಾಗಿ ಸಚಿವ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಬಹುದು. ಅಂದರೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಈ ಕೆಲಸವನ್ನು ಮಾಡಬಹುದು, ಅದಕ್ಕೂ ಅವಕಾಶ ಇರುತ್ತೆ. ತಜ್ಞರ ಸಮಿತಿಯನ್ನು ರಚಿಸಿ ಪರಾಮರ್ಶೆಗೆ ಒಪ್ಪಿಸಬಹುದು. ಮಾಹಿತಿಯ ಸಂಗ್ರಹ ಆಗುತ್ತೆ, ಮಾರ್ಪಡಿಗಾಗಿ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಅವಕಾಶ ಇರುತ್ತೆ, ಹಂಗೆ ಮಾಡಬಹುದು. ಸೊ ವರದಿಯನ್ನು ವಿಧಾನಮಂಡಲದಲ್ಲಿ ಮಂಡಿಸಬಹುದು. ಜಾತಿ ವರದಿಯ ಕುರಿತು ಚರ್ಚೆಯನ್ನು ಕೂಡ ಮುಂದೂಡಬಹುದು. ಸದ್ಯಕ್ಕೆ ಯಾಕೋ ಸರಿ ಅನಿಸಿಲ್ಲ ಅಂತ ಹೇಳಿದ್ರೆ ಅದನ್ನು ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ. ಸೊ ತಜ್ಞರ ಸಮಿತಿ ರಚಿಸಿ ಕೆಲ ಮಾರ್ಪಾಡ ಜೊತೆಗೆ ಶೀಘ್ರವಾಗಿ ಇದನ್ನು ಜಾರಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಸದ್ಯಕ್ಕಂತೂ ಏನಾಗಲ್ಲ, ಅಂದರೆ ಎಲ್ಲ ಸಚಿವರ ಅಭಿಪ್ರಾಯವನ್ನು ಪಡೆಯಲಾಗುತ್ತೆ. ಜೊತೆಗೆ ಹೊರಗಿನ ಜನರ ಅಭಿಪ್ರಾಯ ಯಾವ ರೀತಿಯಾಗಿ ಇರುತ್ತೆ ಅದೆಲ್ಲವನ್ನು ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಹಂಗಾಗಿ ಎಲ್ಲರ ಬಗ್ಗೆ ಅಂದರೆ ಸಚಿವರ ಮಾಹಿತಿಯನ್ನು ಸಂಗ್ರಹ ಮಾಡಲಾಗತ್ತೆ. ಅದಾದ ನಂತರ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸದ್ಯಕ್ಕಂತೂ ಯಾವುದೇ ರೀತಿಯಾಗಿ ಆಗಲ್ಲ ಇದನ್ನು ಜಾರಿಗೆ ತರಬೇಕು ಬೇಡ ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿಯ ತನಕ ಬಂದಿದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ಸಿದ್ದರಾಮಯ್ಯನವರು. ಯಾಕೆಂದರೆ ಗೊತ್ತಾಗಬೇಕು, ಅಂದರೆ ಈ ಜಾತಿಗಳ ಸಬ್ ಡಿವಿಷನ್ ಅಂತ ಏನು ಕರಿತೀವಲ್ಲ, ಅಂದರೆ ಒಂದು ಜಾತಿ ಉಪಜಾತಿಗೆ ಅವರಿಗೇನು ಸಮಸ್ಯೆ ಇದೆ ಅವರಿಗೆ ನ್ಯಾಯ ಕೊಡಿಸುವಂತೆ, ನ್ಯಾಯಸಮ್ಮತವಾಗಿ ಅವರಿಗೆ ಮೀಸಲಾತಿ ಕೊಟ್ಟರೆ ಒಳ್ಳೆಯದು ಅಂತೇಳಿ ಎಲ್ಲರೂ ಕೂಡ ಇದನ್ನು ಒಪ್ಕೊಳ್ಬೇಕಾಗತ್ತೆ. ಆದರೆ ಪರ ವಿರೋಧ ಚರ್ಚೆ ಆಗ್ತಾ ಇರೋದ್ರಿಂದಾಗಿ ಈ ರೀತಿಯ ಡಿಲೇ ಆಗ್ತಾ ಇದೆ. ಕೆಲವೊಂದಿಷ್ಟು ರಾಜಕಾರಣಿಗಳು ತಮ್ಮ ಸಮುದಾಯದ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕಾಗಿ ವಿರೋಧವನ್ನು ವ್ಯಕ್ತಪಡಿಸೋದಿದೆಯಲ್ಲ, ಇದನ್ನು ಬಹುಶಃ ಬಹಳಷ್ಟು ಜನ ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಈಗ ಜಾಸ್ತಿ ಜನಸಂಖ್ಯೆ ಇದ್ದವರು ಡಿಮ್ಯಾಂಡ್ ಮಾಡ್ಬೋದು, ಬಟ್ ಕಡಿಮೆ ಜನಸಂಖ್ಯೆ ಇದ್ದವರಿಗೆ ಏನು ಇರಲ್ವಾ ಅಥವಾ ಆ ಒಂದು ಸಮುದಾಯಕ್ಕೆ ಏನು ಸಿಗೋದಿಲ್ವಾ ಅನ್ನುವಂಥ ಆತಂಕ ಇರ್ಬೋದು. ಖಂಡಿತ ಹಂಗೇನಿಲ್ಲ. ಯಾಕೆ ಪ್ರವರ್ಗವನ್ನು ಅಂತೇಳಿ ಏನು ಕರಿತೀವಲ್ಲ, ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪ್ರವರ್ಗವನ್ನು ಉಪಜಾತಿಯನ್ನು ಯಾರಿಗೆ ಸದ್ಯದ ಸ್ಟೇಬಲ್ ಹೇಗಿದೆ ಅಂಥೇಳಿ ಆ ವ್ಯಕ್ತಿಗಳು ಅಥವಾ ಆ ಸಮುದಾಯದ ಜನರು ಎಷ್ಟರ ಮಟ್ಟಿಗೆ ಇದ್ದಾರೆ, ಅವರಿಗೆ ಎಷ್ಟರ ಮಟ್ಟಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈ ವರದಿ ಹೇಳುತ್ತೆ. ಬಟ್ ಬಹಳಷ್ಟು ಜನರಿಗೆ ಇದು ಗೊಂದಲ ಇದೆ, ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಚರ್ಚೆಯನ್ನು ಮುಂದುವರಿಸೋಣ. ಪ್ರಮುಖವಾಗಿ ಸಹಜವಾಗಿ ಸರ್, ಈಗ
ಎದ್ದೇಳಿ ಸರ್, ಎಲ್ರಿಗೂ ಕೂಡ ಈಗ ಇರುವಂಥ ಇದೆಲ್ಲವೂ ಕೂಡ ರಾಜಕೀಯ ತಮ್ಮ ಕುರ್ಚಿಯನ್ನು ಉಳಿಸುವುದಕ್ಕಾಗಿ ಮಾಡ್ತಾ ಇರುವಂಥ ಒಂದು ಪ್ರಯತ್ನ ಅಂತೇಳಿ. ಸೊ ಈ ಜಾತಿ ಗಣತಿ ರಾಜಕೀಯಕ್ಕಾಗಿನ ಅಥವಾ ಜನಪರವಾಗಿ ಜಾರಿಗೆ ಬಂದಿರೋದಾ? ರಾಜಕೀಯ ಪಕ್ಷಗಳು ರಾಜಕೀಯ ಅಂತ ಹೇಳಲೇಬೇಕಾಗುತ್ತೆ. ಆಮೇಲೆ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ನಾಯಕರಾಗಿರ್ಬೋದು, ಏನೇ ಒಂದು ನಿರ್ಧಾರ ತೆಗೆದುಕೊಂಡ್ರೂ ಅದನ್ನು ರಾಜಕೀಯಕ್ಕೆ ಸಮೀಕರಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಸಹಿತ. ಆದರೆ ಎಷ್ಟೇ ರಾಜಕೀಯ ಮಾಡಿದರೂ ಒಂದು ಸಾಮಾಜಿಕ ನ್ಯಾಯಕ್ಕೆ ಪೂರಕವಾದಂಥ ಆಶಯಗಳಿದ್ದಾವೋ ಇಲ್ವೋ, ಬೇಕಾಗಿರೋದು ಇಷ್ಟೇ. ಇವ್ರು ಏನಾದರೂ ಹೊಡೆದಾಡ್ಕೊಳ್ಳಿ, ನಾನು ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ಆದರೆ ಇಲ್ಲಿ ಸಾಮಾಜಿಕ ನ್ಯಾಯ ಅಂದ್ರೇನು, ತಳ ಸಮುದಾಯಗಳು, ಅವಕಾಶ ವಂಚಿತ ಸಮುದಾಯಗಳು, ಅವರಿಗೆ ಒಂದಿಷ್ಟು ನ್ಯಾಯ ಕೊಡಿಸ್ತಕ್ಕಂಥ, ಅವರ ಪಾಲನ್ನು ಅವರಿಗೆ ದೊರಕಿಸಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಆ ಒಂದು ಆಶಯ ಗುರಿ ಇದೆ ಇಲ್ವೋ. ಈ ದಾರಿಗಳು ಏನಾದರೂ ಇರಲಿ, ಸಂಘರ್ಷಕ್ಕೆ ಒಳಗಾಗಲಿ, ಆದರೆ ಅದರ ಅಂತಿಮ ಗುರಿ ಏನು? 1931ರಿಂದ ಇವತ್ತವರೆಗೂ ಜಾತಿ ಗಣತಿ ಮಾಡಿಲ್ಲ. ಅದು ಮಾಡದೇನೆ ಇಲ್ಲಿ ಯಾವುದೂ ಸಹಿತ ನಮಗೆ ಸರಿಯಾದ ಅಂಕಿಅಂಶಗಳು ಗೊತ್ತಾಗ್ತಾ ಇಲ್ಲ. ಸರ್ಕಾರಿ ಯೋಜನೆಗಳು, ಮೀಸಲಾತಿಗಳು ಸರಿಯಾಗಿ ಸಿಗಬೇಕಾದವರು ಸಿಗ್ತಾ ಇಲ್ಲ. ಮೇಲ್ಜಾತಿ ಮೇಲ್ವರ್ಗದವರು ಪಡೆದದ್ದನ್ನೇ ಪಡಿತಾ ಇದ್ದಾರೆ. ಅವ್ರ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡಿತಾನೆ ಇರ್ತಾರೆ, ಅವ್ರ ಮಕ್ಕಳು ಉದ್ಯೋಗದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಪಾಲನ್ನು ಪಡಿತಾ ಇದ್ದಾರೆ. ಆದರೆ ತಳ ಸಮುದಾಯದವರು ಇವತ್ತವರೆಗೂ ಇಷ್ಟು ವರ್ಷ ಆದ್ರೂ ಹಾಗೇ ಇದ್ದಾರಲ್ಲ, ಅದೇ ಲೆವೆಲಲ್ಲಿ ಇದ್ದಾರಲ್ಲ. ಇವುಗಳನ್ನು ನಾವು ಯೋಚನೆ ಮಾಡಿದಾಗ ಆ ಒಂದು ಸಮೀಕ್ಷೆಯ ಉದ್ದೇಶ ಏನು? ಆ ಸಮೀಕ್ಷೆಯ ಉದ್ದೇಶ ಒಂದಿಷ್ಟು ಅವಕಾಶಿತ ವಂಚಿತ ಜನರಿಗೆ ಅವಕಾಶವನ್ನು ಒದಗಿಸುವುದು ಆಗಿದ್ದರೆ ಈ ಎಲ್ಲ ರಾಜಕೀಯವನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅದನ್ನು ನಾವು ಮೆಚ್ಚಬೇಕಾಗುತ್ತೆ. ಆದರೆ ಯಾವುದೇ ಇದನ್ನು ದೇವರಾಜ ಅರಸು ಅವರು ಇದ್ದಾಗ ಒಂದು ಕಾಯ್ದೆ ತಂದರು, ಭೂ ಸುಧಾರಣೆ ಕಾಯ್ದೆ. ಭೂ ಸುಧಾರಣೆ ಕಾಯ್ದೆ ತಂದಾಗ ಹಲವಾರು ಜನ ಅಲ್ಲಿ ಸಂಪುಟದಲ್ಲಿ ಇರ್ತಕ್ಕಂಥ ಭೂಮಾಲೀಕರು, ಒಬ್ಬೊಬ್ಬರಿಗೆ 500,000 ಎಕರೆ ಜಮೀನಿತ್ತು. ಅವರೆಲ್ಲರೂ ಸಹಿತ ಏನು ಇದ್ದಕ್ಕಿದ್ದಾಗೆ ದಂಗೆ ಹೇಳಕ್ಕೆ ಶುರು ಮಾಡಿದ್ರು. ನಾವು ಬಿಟ್ಕೊಡೋದಿಲ್ಲ, ನಾವ್ಯಾಕ್ರಿ ಬಿಟ್ಕೊಡ್ಬೋದು, ನಮ್ಮ ಅದೊಂದು ಆಸ್ತಿ ಅದು ಅಂತ. ದೇವರಾಜ ಅರಸು ಅವ್ರು ಏನು ಮಾಡಿದ್ರು ಅಂದರೆ ಒಬ್ಬೊಬ್ಬರನ್ನೇ ಕರೆದ್ರು, 1 to 1 ಮಾತಾಡಿದ್ರು. ಅದರ ಯಾಕೆ ಬಿಟ್ಕೊಡ್ಬೇಕು, ಯಾಕೆ ಉಳುವವನೇ ಭೂಮಿ ಒಡೆಯ ಆಗಬೇಕು, ಇವುಗಳನ್ನು ಎಷ್ಟೋ ಸರ್ತಿ ಚರ್ಚೆ ಮಾಡಿ 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 ಕೊನೆಗೆ ಒಪ್ಪಿಸಿಬಿಟ್ಟು ಅದನ್ನು ಜಾರಿಗೆ ತಂದರು. ಇವತ್ತವರೆಗೂ ಸಹಿತ ಆ ಭೂ ಸುಧಾರಣೆ ಇಡೀ ದೇಶದಲ್ಲಿ ಪ್ರಥಮವಾಗಿ ಜಾರಿಗೆ ಬಂದದ್ದು ಮತ್ತು ಅದರಿಂದಾಗಿ ಎಷ್ಟೋ ಜನ ರೈತಾಪಿಗಳು ತಮ್ಮ ಅನ್ನಕ್ಕೆ ದಾರಿ ಆಯಿತು. ಅದೇ ರೀತಿಯಾಗಿ ಇವಾಗ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಮೊದಲು ಸ್ವಪಕ್ಷೀಯರನ್ನ, ವಿರೋಧ ಪಕ್ಷದವ್ರ ಕೆಲಸ ವಿರೋಧ ಮಾಡೋದು, ಅವರು ಮಾಡ್ತಾನೆ ಇರಲಿ, ಆದರೆ ತಮ್ಮಲ್ಲಿರ್ತಕ್ಕಂಥವ್ರನ್ನ ಒಪ್ಪಿಸ್ಬೇಕಾಗಿದೆ. ಆದರೆ ಈ ಜಾತಿ ಅನ್ನೋದಿದೆ ಅಲ್ಲ ನಿಮಗೆ, ಅದು ಪಕ್ಷಾತೀತವಾದದ್ದು, ಸರ್ಕಾರವನ್ನು ಮೀರಿದ್ದು, ಕಾನೂನನ್ನು ಮೀರಿದ್ದು, ಸಂವಿಧಾನವನ್ನು ಮೀರಿದ್ದು. ನೆನ್ಪಿಟ್ಕೊಂಬಿಡಿ, ಇದು ಯಾವುದಕ್ಕೂ ಸಹ ಬಗ್ಗದಿಲ್ಲ ಅದು. ಯಾಕಂದ್ರೆ ಜಾತಿ ಅನ್ನೋದೇ ಒಂದು ದೊಡ್ಡ ಭೂತ, ಅದನ್ನು ನೀವು ಮನಸ್ಸಬೇಕು ಅಂದರೆ ಸುಲಭದ ಕೆಲಸ ಅಲ್ಲ. ಆಮೇಲೆ ಒಂದು ಆರೋಪವನ್ನು ಜನರಲ್ ಆಗಿ ಮಾಡಲಾಗತ್ತೆ. ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಈ ರೀತಿಯಾದಂಥದ್ದು ಜಾರಿಗೆ ತಂದರು. ಸರಿ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ಆದರೆ ಅದಕ್ಕೆ ತಾರ್ಕಿಕವಾಗಿ ನಾವು ಯೋಚನೆ ಮಾಡಿದಾಗ ನಿಜ ಹೇಳಬೇಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಇದು ಪರವಾಗಿರೋದಕ್ಕಿಂತ ನೀವು ವಿರುದ್ಧವಾದಂಥ ಕೆಲಸವನ್ನು ಮಾಡುತ್ತೆ ಇದು. ಯಾಕೆಂದರೆ ಇದೊಂಥರ ಟೈಮ್ ಬಾಂಬ್ ಬಿಟ್ಟಂಗೆ ಅವ್ರ ಚೇರ್ ಕೆಳಗಡೆಗೆ. ಅದೇ ಹೇಗೆ ಇದು ಪಾಸಿಟಿವ್ ಆಗುತ್ತೆ ಅವರಿಗೆ? ಸಿದ್ದರಾಮಯ್ಯನವರು ಆಯ್ತಪ್ಪ, ಈ ಸದ್ಯಕ್ಕೆ ಇದು ಬಂದ ತಕ್ಷಣ ಅವ್ರ ಖರ್ಚು ಗಟ್ಟಿ ಆಗುತ್ತೆ ಅಂದರೆ, ಈಗ ಅಲ್ಲಿರ್ತಕ್ಕಂಥ ಪ್ರಬಲ ನಾಯಕರೆಲ್ಲರೂ ಸಹಿತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯ್ತಾ, ಸಿದ್ದರಾಮಯ್ಯನವರು ಹೇಳೋಕ್ಕಾಗೋದಿಲ್ಲ. BJP ಅವ್ರು ಏನಾದರೂ ಎಲ್ಲರಿಗೂ 1,000 ಕೋಟಿ 100 ಕೋಟಿ ಕೊಡ್ತೀನಿ ಅಂತಂದರೆ, ನಾಳೆ ಇದೇ ನೆಪದಲ್ಲೇ ಸಹಿತ ಒಂದು 60 ಜನ ಈ ಕಡೆ ಬಂದುಬಿಟ್ರೆ, ಮೇಲ್ಜಾತಿ ವರ್ಗದವರು ಎಲ್ಲರೂ ಸಹಿತ ಎಲ್ಲ ಶಾಸಕರು ಬಂದುಬಿಟ್ರೆ ಹೇಳೋಕ್ಕಾಗೋದಿಲ್ಲ. ರಾಜಕಾರಣದಲ್ಲಿ ಹಿಂದಿನ ನಮ್ಮ ಅನುಭವ ಇದೆ. ಆದ್ದರಿಂದ ಈ ರೀತಿಯಾದಂಥದ್ದು ಸಿದ್ದರಾಮಯ್ಯ ಅವರಿಗೆ ನೀವು ಇದು ಗಟ್ಟಿಗೊಳಿಸುವ ಬದಲಾಗಿ ಅವ್ರ ಸೀಟನ್ನು ಸ್ವಲ್ಪ ಶಿಥಿಲಗೊಳಿಸುವ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ನಾವು ನೋಡ್ತಾ ಬಂದಿದ್ದೇವೆ. ನಿನ್ನೆ ಚರ್ಚೆಯಲ್ಲೂ ಸಹಿತ DK ಶಿವಕುಮಾರ್ ಅವರು ಸೇರಿದ ಹಾಗೆ ಏನಾಯಿತು, ಅದ್ರ ವಿರೋಧ ವ್ಯಕ್ತಪಡಿಸಿದರು. ಎಲ್ಲ ಹೊರಗಡೆ ಬಂದಾಗ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ, ಆ ಒಂದು ಒಗ್ಗಟ್ಟನ್ನು ಕಾಪಾಡ್ಕೊಂಡಿದ್ದಾರೆ. ಅಲ್ಲಿ ಏನು ಜೋರುದನಿ ಆಯಿತು, ಎಲ್ಲರೂ ಹೇಳಿದ್ದೇನಂದ್ರೆ ಅದು ಯಾವುದೂ ಆಗಿಲ್ಲ ಅಂತ ಬಿಟ್ಟು ಅವರು ಅಲ್ಲಿ ಇರ್ತಕ್ಕಂಥದನ್ನೆಲ್ಲ ಮುಚ್ಚಿ ಹಾಕ್ತಾ ಇದ್ದಾರೆ. ಆ ಒಂದು ಒಗ್ಗಟ್ಟನ್ನು ನಾವು ಮೆಚ್ಚಬೇಕಾಗತ್ತೆ. ಆದರೆ ಹೊರಗಡೆ ಬಂದು ಸಾಮೂಹಿಕವಾಗಿ ಮಾಧ್ಯಮಗಳ ಮುಂದೆ ತಮ್ಮ ಪ್ರತಿರೋಧವನ್ನು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ ಯಾರೂ ಸಹಿತ. ಚರ್ಚೆ ಆಗ್ತಾ ಇದೆ, ಮುಂದುವರೆದಿದೆ ಅಂತ ಇಷ್ಟೇ ಹೇಳ್ತಾ ಇದ್ದಾರೆ ಸಭೆ ಆಗುತ್ತೆ, ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಆದ್ದರಿಂದ ನಾವು ಹೇಳ್ತಾ ಇರೋದು ಅರ್ಜೆಂಟಾಗಿ ಆಗುವ ಕೆಲಸ ಅಲ್ಲ ಇದು. 95 ವರ್ಷಗಳಿಂದ ಇವತ್ತವರೆಗೂ ಆಗದೇ ಇರತಕ್ಕಂಥ ಸಮೀಕ್ಷೆ, ಆ ಒಂದು ಸಣ್ಣ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಸೊ ಅದು ಒಂದೇ ಒಂದು ಸಿಟ್ಟಿಂಗಲ್ಲಿ, ಒಂದೇ ಒಂದು ಇದು ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಥವಾ ನಾವು ಅನ್ಕೊಳ್ಳೋದು ತಪ್ಪು ಮೊದಲನೇದಾಗಿ. ಆದ್ದರಿಂದ ಇಟ್ ವಿಲ್ ಟೇಕ್ ಟೈಮ್. 1 ಬಿಟ್ಟು 2 3 4 ಆಗಲಿ, ಅವ್ರು ಮನದಟ್ಟು ಮಾಡಲಿ. ಈಗ ಇದು ಒಂದೇ ಅಲ್ಲ, ನೀವು ಹೇಳ್ತಾ ಇರೋದು ಎಲ್ಲ ಸ್ವಪಕ್ಷೀಯರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ.
ಸ್ವಪಕ್ಷೀಯರು ಅದಕ್ಕೆ ಪ್ರಬಲವಾಗಿ ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ತಳ ಸಮುದಾಯದವರು, ಶಾಸಕರು, ಆಮೇಲೆ ಕೆಳ ಸಮುದಾಯದಿಂದ ಬಂದಿರತಕ್ಕಂಥ ಹಿಂದುಳಿದ ವರ್ಗದ ಸಚಿವರುಗಳು, ಯಾರೋ ಒಬ್ಬರಿಬ್ಬರು ನಮ್ಮ ಯಾದವರಂಥವ್ರು ಬಿಟ್ಬಿಡಿ, ಎಲ್ಲರೂ ಸಹಿತ ಅವರು ಸಹಿತ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಸಹಿತ ಇಲ್ಲ ಇದು ಜಾರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೋ ಸ್ವಪಕ್ಷೀಯರು, ಅಷ್ಟು ಜನ ಜಾರಿ ಆಗಬೇಕನ್ನೋರು ಇದ್ದಾರೆ. ಇದು ಬ್ಯೂಟಿ ಆಫ್ ದಿ ನಮ್ಮ ಡೆಮೋಕ್ರಸಿ. ಏನಂತಂದರೆ ವಾದ ಪ್ರತಿವಾದ ಇವು ಎಲ್ಲವೂ ಇದ್ರೇ ಅದು ಬ್ಯೂಟಿಯಾಗಿರುತ್ತೆ. ಆದ್ದರಿಂದ ಈ ಒಂದು ಇದೆ ಅಲ್ವಾ, ಈ ಒಂದು ಕೆಲಸವನ್ನು ಸಿದ್ದರಾಮಯ್ಯವರ ಬಗ್ಗೆ ನೀವು 100 ಆರೋಪಗಳನ್ನು ಮಾಡಿದರೂ ಸಹಿತ ಒಂದು ಸಾಮಾಜಿಕ ಕಳಕಳಿ, ಅವರು ರಾಜಕೀಯಕ್ಕಾಗೇ ಮಾಡಿದರು, ಅವರು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿದ್ದಾರಾ ಇಲ್ವಾ, ಇದ್ದರೆ ಅದನ್ನು ಅಪ್ರಿಷಿಯೇಟ್ ಮಾಡೋಣ. ಇಲ್ಲ ಅವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಮಾಡ್ತಾರೆ ಅನ್ನೋದಾದರೆ ಅದನ್ನು ವಿರೋಧಿಸೋಣ. ಆದರೆ ಅದಕ್ಕೆ ನನಗೆ ಗೊತ್ತಿರೋ ಹಾಗೆ ಈ ಒಂದು ಕೇಸಲ್ಲಿ ಅವರು ಕುರ್ಚಿ ಉಳಿಯುವುದಕ್ಕಿಂತಲೂ ಅದು ಬಿದ್ದೋಗೋದು ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ. ಅದರ ಅರಿವು ಅವರಿಗಿದೆ. ಆದರೂ ಸಹಿತ ಈ ಒಂದು ಪ್ರಯತ್ನ ಮಾಡಬೇಕು, ಯಾಕಂದ್ರೆ ಅವರ ಜೀವನದ ರಾಜಕೀಯದ ಕೊನೆಯ ಅಧ್ಯಾಯ ಇದು. ಇದರಲ್ಲಿ ಅಟ್ಲೀಸ್ಟ್ ಒಂದು ಐತಿಹಾಸಿಕವಾದಂಥ ಯಾವುದಾದ್ರೂ ನಿರ್ಣಯ ಆಗದೇ ಇದ್ರೂ ಚಿಂತೆ ಇಲ್ಲ, ಅದಕ್ಕೊಂದು ಪ್ರಯತ್ನ ಮಾಡಿದ್ನಲ್ಲಪ್ಪ ಒಬ್ಬ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇತಿಹಾಸದಲ್ಲಿ ದಾಖಲೆ ಆಗಲಿ ಅನ್ನುವ ಒಂದು ಆಲೋಚನೆ ಕ್ರಮವೂ ಸಹಿತ ಅವರನ್ನ ಈ ರೀತಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಒತ್ತಾಯ ಮಾಡ್ತಾ ಇದೆ. ಇದನ್ನು ಸಂಪೂರ್ಣ ಗಮನಿಸಿ ನೀವು. ಆದ್ದರಿಂದ ಈ ಬಿಜೆಪಿ ಅವರಾಗಿರ್ಬೋದು, ಸಿದ್ದರಾಮಯ್ಯವರು ಬಿಡೋಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಇಲ್ಲ, ಸಿದ್ದರಾಮಯ್ಯವರಲ್ಲ, ನಾನು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರ ಆಶಯ. ಅದೇ ಆಶಯ ಆ ಥರದ ನಾಳೆ ಮೋದಿಯವರು ಸಹಿತ ನಮಗೆ ಜಾತಿ ಗಣತಿಯನ್ನು ದೇಶಾದ್ಯಂತ ಮಾಡ್ತಾರಂದ್ರೆ ಮೊದಲು ನಾವು ಬೆಂಬಲಿಸ್ತೀವಿ. ನಮಗೆ ಪಕ್ಷಾತೀತವಾಗಿ ಬೆಂಬಲಿಸೋಣ, ಯಾಕಂತಂದರೆ ಅವ್ರು ಮಾಡೋ ಕೆಲಸ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಆದರೆ ಇವತ್ತವರೆಗೂ ಸಹಿತ ಬಿ ಜೆ ಪಿಯ ಒಂದು ಆತ್ಮ ಅಂತ ಏನು ಹೇಳ್ತೀವಿ ಆರ್ ಎಸ್ ಎಸ್ನ ಉದ್ದೇಶ ಇದಲ್ಲ. ಅವರು ಮೇಲ್ವರ್ಗ ಮತ್ತು ಮೇಲ್ಜಾತಿಯ ಉದ್ದೇಶನೇ ಇರುತ್ತೆ. ಅದೆಲ್ಲವೂ ನಾವು ನೋಡ್ತಾ ಬಂದಿದ್ದೀವಿ ಇಲ್ಲಿವರೆಗೂ ಸಹಿತ. ಈಗ ಹಿಂದೆ ಗೊತ್ತಿರಬಹುದು ನಿಮಗೆ, ವಿ ಪಿ ಸಿಂಗ್ ಇದ್ದಾಗ ಮಂಡಲ್ ಕಮಂಡಲ್ ಅಂತ ಯುದ್ಧ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು. ಆಯ್ತಾ? ಅಂದ್ರೇನು, ಮೀಸಲಾತಿ ಕೊಡಬಾರದು, ಆ ಒಂದು ಉದ್ದೇಶಕ್ಕೆ ಇಡೀ ದೇಶಾದ್ಯಂತ ಬೆಂಕಿ ಬಿತ್ತು. ಅಕಸ್ಮಾತ್ ಇವ್ರ ಉದ್ದೇಶವು ಮೀಸಲಾತಿ ಇರಬೇಕು, ಅದನ್ನು ಬೆಂಬಲಿಸಿದ್ದೇ ಆಗಿದ್ರೆ ಮಂಡಲ್ ಕಮಂಡಲ್ ಅಷ್ಟೊಂದು ಜನ ಸಾಯ್ತಾ ಇರಲಿಲ್ಲ. ಸೊ ಆದ್ದರಿಂದ ಅವ್ರ ಉದ್ದೇಶ, ಅವ್ರ ಸಿದ್ಧಾಂತ ಅದು. ಅವ್ರ ಸಿದ್ಧಾಂತ ಏನಂತಂದರೆ ಮನುವಾದವೇ ನಮ್ಮ ಸಿದ್ಧಾಂತ, ಮನುಸ್ಮೃತಿಯೇ ನಮ್ಮ ಸಂವಿಧಾನ ಆಗಬೇಕು ಅನ್ನೋದು ಅವರ ಸಿದ್ಧಾಂತ ಆಗಿದೆ. ಅದಕ್ಕೆ ಪೂರಕವಾಗಿ ಅವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ಸೊ ಈ ರೀತಿಯಾಗಿ ಇವತ್ತವರೆಗೂ ಸಿದ್ದರಾಮಯ್ಯ ಒಬ್ಬರೇ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನು ಬೆಂಬಲಿಸ್ತಾ ಇರೋದು, ಅದು ಆಗಲೇಬೇಕಂತ ಹೇಳ್ತಾ ಇರೋದು. ಆದರೆ ಉಳಿದವರೆಲ್ಲರೂ ಸ್ವಲ್ಪ ಅನುಮಾನ, ಇದು ಆಗುತ್ತೇನ್ರಿ, ಸಾಧ್ಯನ್ರಿ ಅಂತ. ಪ್ರಬಲ ಜಾತಿಯನ್ನು ವಿರೋಧ ಮಾಡಕ್ಕೆ ಸಾಧ್ಯತೆಗಳು ಇದ್ದಾವ, ಈ ರೀತಿಯಾದಂಥ ಒಂದು ಭಯ ಆತಂಕವೂ ಇರುತ್ತೆ. ಆದ್ದರಿಂದ ಸಿದ್ದರಾಮಯ್ಯನವರ ಬಗ್ಗೆ ನನಗೆ ಬೇಕಾಗಿರೋದು ಅವರ ರಾಜಕೀಯವನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅವರ ಗುರಿ ಮತ್ತು ಆಶಯ ಏನಾದರೂ ಈಡೇರಿದರೆ ಒಂದಿಷ್ಟು ಕೆಳ ಸಮುದಾಯದವರಿಗೆ ಉಪಯೋಗ ಆಗುತ್ತೆ. ಅವ್ರ ಮಕ್ಕಳು ಒಂದಿಷ್ಟು ಒಳ್ಳೊಳ್ಳೆ ಎಜುಕೇಷನ್ ಪಡೆದುಕೊಳ್ಳಿ. ಯಾಕಂದರೆ ನಾವು ಏನು ಹೇಳ್ತೀವಿ, ಜಿಲೇಬಿ ಗ್ಯಾಂಗ್ ಅಂತ ಹೇಳ್ಬಿಟ್ಟು, ನೀವು ಬೇರೆ ಹೆಸರನ್ನ ಇಟ್ಟಿದ್ದೀರಿ, ನೀವು ಜಿಲೇಬಿ ಗ್ಯಾಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಈ ಗೌಡಾಜು, ಲಿಂಗಾಯತರು ಮತ್ತು ಬ್ರಾಹ್ಮಣರು, ಈ 3 ಜನರು ಸೇರಿ ಜಿಲೇಬಿ ಗ್ಯಾಂಗ್ ಇದು. ಇವರೆಲ್ಲರೂ ಮೇಲ್ವರ್ಗದ ಜಾಸ್ತಿ ಇದ್ದಾರೆ, ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಸೊ ಅವ್ರ ಮಕ್ಕಳು ಯಾವಾಗಲೂ ಸಹಿತ ಇವರು ಗೋವಿಂದರಾಜ್ ಅವ್ರ ಮಗನಿಗೆ ಡೊನೇಷನ್ ಕೊಡೋಕೆ ಅವರು ರೆಡಿ ಇದ್ದಾರೆ. ಆದರೆ ಇನ್ನೊಬ್ಬರು ಯಾರಿಗೂ ಸಹಿತ ಅವ್ನು ಡೊನೇಷನ್ ಎಲ್ಲ ಊಟಕ್ಕೆ ಕಷ್ಟ ಆಗಿದೆ. ಅಂಥವ್ರಿಗೊಂದಿಷ್ಟು ಮೀಸಲಾತಿ ಶಿಕ್ಷಣದಲ್ಲಿ ಸಿಗಲಿ, ಒಂದು ಸ್ವಲ್ಪ ಉದ್ಯೋಗದಲ್ಲಿ ಸಿಕ್ಕಲಿ, ಅವರು ಸ್ವಲ್ಪ ಮೇಲ್ವರ್ಗ ಬರಲಿ. ಯಾಕೆ ಸಾಮಾಜಿಕ ನ್ಯಾಯವೇ ಇಡೀ ನಮ್ಮ ಸಂವಿಧಾನದ ಆಶಯ ಅಲ್ವಾ, ಪ್ರಜಾಪ್ರಭುತ್ವದ ಆಶಯ ಅಲ್ವಾ, ಎಲ್ಲರಿಗೂ ಸಹಿತ ಸಮಪಾಲು ಸಮಬಾಳು ಅನ್ನೋದು ನಮ್ಮ ಆಶಯ ಅಲ್ವಾ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಮಾಡೋ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೋ, ಬಿ ಜೆ ಪಿಯವ್ರು ಮಾಡ್ತಾರೋ, JDS ಅವ್ರು ಮಾಡ್ತಾರೋ ಮುಖ್ಯ ಆಗಲ್ಲ ನಮಗೆ. ಆ ಒಂದು ಪ್ರಯತ್ನ ನಡೀಲಿ ಅನ್ನೋದು ಮಾತ್ರ ನಮ್ಮೆಲ್ಲರ ಆಶೆ ಆಗಬೇಕು. ಈಗ ಸಿದ್ದರಾಮಯ್ಯ ಅವರ ಬತ್ತಳಿಕೆಯಲ್ಲಿ ಇರುವಂಥ ಬ್ರಹ್ಮಾಸ್ತ್ರ ಏನು ನಿಮ್ಮ ಪ್ರಕಾರ? ಈಗ ಡಿಲೇ ಆಗತ್ತೆ, ಬಹುಶಃ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಮುಂದೆ ಏನು ಮಾಡೋದು? ಯಾಕಂದರೆ ಆರಂಭದಲ್ಲಿ DCM DK ಶಿವಕುಮಾರ್ ಇದ್ರೆ ಬೇಡ ಅಂತ ಹೇಳ್ತಾ ಇದ್ರು, ಆಮೇಲೆ ಸಭೆ ಮಾಡಿದ್ರು, ಅವ್ರ ನಾಯಕರ ಜೊತೆ ಕೂತ್ಕೊಂಡು ಸಭೆ ಮಾಡಿದ್ರು, ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಾಯ್ತು, ಹೇಳ್ದಂಗೆ ನಡೀತಾ ಇದೆ. ಬಟ್ ಸಿದ್ದರಾಮಯ್ಯ ಮುಂದೆ ಏನು ಮಾಡಬಹುದು ಅಂತ? ಇದಕ್ಕೆ ಮುಂಚೆ ಒಂದೇ ಒಂದು ನಮ್ಮ ಶಶಿಕಾಂತ್ ಅಡಿಯವರು ಒಂದು ವಿಚಾರ ಚರ್ಚೆ ಮಾಡಿದ್ರು. RSS ಉದ್ದೇಶ ಯಾವಾಗಲೂ ಮೇಲ್ವರ್ಗದ ಥರ ಇರುತ್ತೆ ಅಂತ. ಖಂಡಿತವಾಗಲಿಲ್ಲ ಸರ್. RSS ಯಾವತ್ತು ರಾಷ್ಟ್ರೀಯ ಚಿಂತನೆ ಮಾಡಿರ್ತಕ್ಕಂಥ, ರಾಷ್ಟ್ರೀಯತೆ ಇಟ್ಕೊಂಡು ಇವತ್ತು ದೇಶದಲ್ಲಿ ಒಬ್ಬ ಕೆಳವರ್ಗದ ಯುವಕನು ಕೂಡ ಸಮುದಾಯನ ಕೂಡ ಮೇಲೆ ಬರಬೇಕು ಅಂತ ಚಿಂತನೆ ಇಟ್ಕೊಂಡು ಸರ್ಕಾರದಿಂದ ಸಲ್ಲುವಂಥ ಸವಲತ್ತುಗಳು ಎಲ್ರಿಗೂ ಸಲ್ಲಬೇಕು ಅಂತ ಹೇಳ್ಬಿಟ್ಟು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಯಾವ ರೀತಿಯಾದ ಯೋಚನೆ ಇಟ್ಕೊಂಡಿದ್ರೆ ಅದು ಕೂಡ ಮಾಡಿ ಇವತ್ತು ಇಡೀ ರಾಷ್ಟ್ರದಲ್ಲಿ
ಒಂದು ಈ ಪ್ರತಿಯೊಬ್ಬ ವ್ಯಕ್ತಿಗೂ ಕಟ್ಟಕಡೆ ಪ್ರಜೆಗೂ ಒಂದು ನ್ಯಾಯ ಸಲ್ಲಬೇಕು ಅಂತ ಬಿಟ್ಟು ಒಂದು ಹೋರಾಟ ಮಾಡ್ತಿರ್ತಕ್ಕಂಥ ಏನಿದ್ರೆ ಅದು ರಾಷ್ಟ್ರೀಯ RSS ಅಂತ ಏನು ಇವರು ಎಲ್ಲ ಒಂದು ಕಡೆ ಕಪೋಕಲ್ಪಿತ ಯೋಚನೆಯಲ್ಲಿ ಹೇಳುವಂಥದ್ದು ಇದೆಯಲ್ಲ ಅದು ನಾನು ವಾದವನ್ನು ಒಪ್ಪಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರು ಅವ್ರಿಗೆ ಇಷ್ಟು ಎಲ್ಲ ಒಂದು ಕಡೆ 10 ವರ್ಷ ಹಳೆಯದಾದ ಒಂದು ವರದಿಯನ್ನು ಈಗ ಮಾಡಲೇಬೇಕು ಅನ್ನೋದಿದೆಯಲ್ಲ, ನನಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ. ನೀವು ವರದಿ ತಯಾರು ಮಾಡಿಸ್ರಿ, ಈಗೇನು ಕಾಲ ಮಿಂಚಿಲ್ಲ, ನಿಮ್ಗೆ ಇನ್ನೂ 2 ವರ್ಷ ಟೈಮ್ ಇದೆ. ವರದಿಯನ್ನು ಒಂದು ಉತ್ತಮವಾಗಿ ರೆಡಿ ಮಾಡಿಸಿ ಪ್ರತಿ ಮನೆಗೂ ಕಳಿಸಿ, ಒಳ್ಳೆ ಅಂಕೆ ಸಂಖ್ಯೆಯನ್ನು ತಗೊಂಡು. ಅಲ್ಲ ನಿಮ್ಮ ಪ್ರಕಾರ ಹೊಸ ಸರ್ವೆ ಮಾಡ್ಲಿಕ್ಕೆ ಸಾಧ್ಯನಾ? ಮಾಡಕ್ ಯಾಕಾಗಲ್ಲ ಸರ್? ಯಾಕಾಗಲ್ಲ ಸರ್? ಅದೇನು ಇನ್ನು 10 ವರ್ಷದಿಂದ ಇವತ್ತು ಜನಸಂಖ್ಯೆ 1.5 ಕೋಟಿ 2 ಕೋಟಿ ಜಾಸ್ತಿ ಆಗಿರುತ್ತೆ, ಅವ್ರದ್ದು ಕೂಡ ಇವ ಪಟ್ಟಿಗೆ ಸೇರ್ಕೊಳ್ಳುವಂಥ ಕೆಲಸ ಆಗುತ್ತಲ್ವಾ? ಸಾಕಷ್ಟು ಒಂದು ಅಂತರವನ್ನು ಮೇಲೆ ಕೆಳಗೆ ಆಗಿರುತ್ತೆ ಸಮುದಾಯಗಳಲ್ಲಿ, ಇಲ್ಲ ಜಾಸ್ತಿ ಆಗಿರುತ್ತೆ ಇಲ್ಲ ಕಮ್ಮಿ ಆಗಿರುತ್ತೆ, ಏನೋ ಒಂದು ವೇರಿಯೇಷನ್ ಆಗೇ ಇರುತ್ತಲ್ಲ, ಅದೆಲ್ಲವನ್ನು ಸಮತೋಲನವಾಗಿ ತರೋದಕ್ಕೆ ಅನುಕೂಲ ಆಗುತ್ತಲ್ಲ. ಒಂದು ಹೊಸ ವರದಿ ಮಾಡಿ. ಹಾಗಾದ್ರೆ ನೀವು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಚಿಂತನೆ ಮಾಡ್ತಾ ಇಲ್ಲ? ನೀವು ಇದನ್ನೇ ಇಟ್ಕೊಂಡು ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಒಂದು ಬುಟ್ಟಿಲಿ ಹಾವಿಟ್ಕೊಂಡ ನಂತರ ಇಲ್ಲ ಈ ವರದಿಯ ಬಗ್ಗೆ. ಸರ್, ಈ ವರದಿ ಸರಿ ಇಲ್ಲ ಅನ್ನೋದೇ ಎಲ್ರಿಗೂ ಇರ್ತಕ್ಕಂಥದ್ದು ಸರ್. ಇದು ಈ ಮೆಂಬರ್ ಸೆಕ್ರೆಟರಿ ಸಿಗ್ನೇಚರ್ ಆಗಿರಲಿಲ್ಲ ಸರ್ 2023ವರೆಗೂ. ಯಾರು ವರದಿ ತಯಾರು ಮಾಡಿರ್ತಾರಲ್ಲ ಆ ಕಮಿಟಿಗೆ ಒಬ್ರು ಸೆಕ್ರೆಟರಿ ಇರ್ತಾರೆ, ಮೆಂಬರ್ ಸೆಕ್ರೆಟರಿ ಅಂತ. ಆ ಎಲ್ಲವನ್ನು ತಯಾರಾದ್ಮೇಲೆ ಆ ವರದಿ ಎಲ್ಲವೂ ಕರೆಕ್ಟ್ ಆಗಿದೆ ಅಂತ ಒಂದು ಸಹಿ ಮಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಸೆಕ್ರೆಟರಿಗೆ ಇದ್ದೇ ಇರುತ್ತಲ್ವಾ? ಹಾಗಾದ್ರೆ ಯಾಕೆ ಮಾಡಿಲ್ಲ? ಹಾಗಾದ್ರೆ ಅವ್ರಿಗೆ ಗೊತ್ತಿದೆ ಇದರಲ್ಲಿ ಎಲ್ಲೋ ಒಂದು ಕಡೆ ಅದು ಸರಿ ಇಲ್ಲ ಅನ್ನೋದು, ವರದಿ ಸರಿಯಾಗಿ ತಯಾರಾಗಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸೆಕ್ರೆಟರಿ ಸೈನ್ ಹಾಕಲಿಲ್ಲ. 2023ರಲ್ಲಿ ಸಹಿ ಮಾಡ್ತಾರೆ. ಅದೇ ಎಲ್ಲವೂ ನಿಮ್ಮ ಮಾಧ್ಯಮದ ಮೂಲಕನೇ ಅದು ಜಗಜ್ಜಾಹಿರಾಗಿಲ್ವಾ? ಮೆಂಬರ್ ಸೆಕ್ರೆಟರಿ ಸಹಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಳೆದ ಬಾರಿ ನಿಮ್ಮದೇ ಚಾನಲ್ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಇಂಥ ವರದಿಯ ಅವೈಜ್ಞಾನಿಕ ಇರ್ತಕ್ಕಂಥದ್ದನ್ನ ಎಲ್ಲ ಒಂದು ಕಡೆ ಜನರಿಗೆ ಯಾವಾಗಲೂ ಇದು ಆಲ್ರೆಡಿ ಇದು 4ನೇ ಬಾರಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇಷ್ಟೊಂದು ಚರ್ಚೆ ಮಾಡಿ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ನಿಮಗೆ ಬದ್ಧತೆ ಇದೆಯಲ್ವಾ? ಮಾಡಿ. ಸರಿ ಇಲ್ಲ ಅನ್ನೋದು ಗೊತ್ತಾಗುತ್ತಲ್ವಾ? ಸರಿ ಇಲ್ಲ, ನಿಮ್ಮ ಅದು ಮಾಡೋದ್ರಿಂದ ಪ್ರಯೋಜನ ಆಗಲ್ಲ ಅನ್ನೋಕ್ಕೋಸ್ಕರನೇ ಇರ್ತಕ್ಕಂಥದ್ದು. ವರದಿ ಈಗ 10 ವರ್ಷ ಹಳೆ ತೊಗೊಂಬಂದು ಈಗ ಮಾಡೋವಂಥದ್ದು ಏನಿದೆ? ಹೊಸ ವರದಿ ತಯಾರು ಮಾಡಿ ಜನರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಿಕೊಡಿ, ಜನ ಒಪ್ತಾರೆ. ಅವಾಗ ನಿಮ್ಗೆ ಆ ಬದ್ಧತೆ ಇಲ್ಲ. ನೀವೆಲ್ಲದಕ್ಕೂ ಏನು ಅಂದರೆ ಈಗ ವರದಿ ತಯಾರು ಮಾಡೋಕ್ಕೆ ಹೋದರೆ ಇದು ಎಲ್ಲವನ್ನು ಚರ್ಚೆಯಿಂದ ಮೂಲೆ ಗುಂಪಾಗುತ್ತೆ ಅಂದೇ ಒಂದೇ ಉದ್ದೇಶ ಇಟ್ಕೊಂಡು ಈಗ ಏನೋ ಮಾಡಿ ವರದಿಯನ್ನು ಚಾಲ್ತಿಲಿ ಇಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ರಾಜಕೀಯ ನಡೆಯನ್ನು ನೀವು ಇಡ್ತಾ ಇದ್ದೀರಾ. ಅಷ್ಟೇ ಬಿಟ್ಟರೆ ಇಲ್ಲಿ ಯಾವುದೋ ಒಂದು ತಳ ಸಮುದಾಯಕ್ಕೆ ಅನುಕೂಲ ಆಗಬೇಕು ಮತ್ತು ಇನ್ನೊಂದು ಯಾವುದೋ ಸಮುದಾಯಕ್ಕೆ ಅನುಕೂಲ ಇಟ್ಕೊಂಡು ನೀವೇನು ಚಿಂತನೆಯಲ್ಲಿ ಇಟ್ಕೊಂಡಿಲ್ಲ. ನೀವು ಚಿಂತನೆ ಇರ್ತಕ್ಕಂಥದ್ದು ಏನೋ ನಿಮ್ಮ ಕುರ್ಚಿಗಾಗಿ ಚಿಂತನೆ. ಅಷ್ಟು ಬಿಟ್ಟರೆ ಒಂದು ಹೇಳಬೇಕು ಅಂದರೆ ಸರ್, ಇದೆಲ್ಲ ಒಂದು ವ್ಯರ್ಥವಾಗಿ ಇವರು ಕಾಲವನ್ನು ಹರಣ ಮಾಡ್ತಾ ಇದ್ದಾರೆ. ಬಿಟ್ಟರೆ ಇದರಿಂದ ಖಂಡಿತವಾಗ್ಲೂ ಒಂದು ಸಾಮಾನ್ಯ ಜಾತಿಗೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಅಂತ ಸಿದ್ದರಾಮಯ್ಯನವರಿಂದ ನನಗಂತೂ ಅನಿಸ್ತಾ ಇಲ್ಲ. ಕೇವಲ ಇವರು ಒಂದು ಅಧಿಕಾರವನ್ನು ನಡೆಸೋ ಗುಂಗಿನಲ್ಲಿ ಎಲ್ರಿಗೂ ಒಂದೇನೋ ಒಂದು ಕಡೆ ಯಾಮಾರಿಸೋಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಯಾಕೆಂದರೆ ಇದು ಕುರ್ಚಿಗಾಗಿ ಕಾಳಗ ಅಷ್ಟೇ. ಜಾತಿ ಸಮೀಕ್ಷೆನ ವರದಿ ಇಟ್ಕೊಂಬಿಟ್ಟು ಇವ್ರು ಕುರ್ಚಿಗಾಗಿ ಕಾಳಗ ಮಾಡ್ಕೊಂಡು ಕೂತಿದ್ದಾರೆ. ನನಗನ್ಸುತ್ತೆ ಖಂಡಿತವಾಗ್ಲೂ ಇದು ಮಾಡಲ್ಲ ಅಂತ ಅನಿಸ್ತಾ ಇದೆ ಸರ್. ಮಾಡಂಗಿದ್ರೆ ನಾನು ಚರ್ಚೆ ಮುಗಿಸ್ಬೇಕಾಯ್ತು. ಈಗ ಆಲ್ರೆಡಿ ಮೇ 2ಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ದಿನ ಇನ್ನೊಂದು ಸಮಿತಿ ಮಾಡ್ತೀನಿ ಅಂತ ಅವರೇ ನಮ್ಮ ಎಡೆಳೆ ಅವ್ರು ಹೇಳ್ತಾ ಇದ್ರು. ಒಂದು ಉಪ ಸಮಿತಿ ಮಾಡ್ಬೋದು, ಇಲ್ಲ ಮುಂದಿನ ಚರ್ಚೆ ಒಂದು ಸಬ್ ಕಮಿಟಿ ಅಂತ ಮಾಡ್ಬೋದು, ಇಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿನೇ ಮಾಡ್ಬೋದು. ನನಗೆ ಗೊತ್ತಿಲ್ಲ. ಈ ಥರದ್ದು ಏನೋ ಒಂದು ಚರ್ಚೆಗಳನ್ನ ಎಳ್ಕೊಂಡು ಹೋಗಿ ಜನರ ಮಧ್ಯದಲ್ಲಿ ಯಾವಾಗ ಚರ್ಚೆ ಮಾಡಬೇಕು ಅನ್ನೋ ಒಂದು ಹುನ್ನಾರ ಇಟ್ಕೊಂಡು ಏನಾದರೂ ಸಿದ್ದರಾಮಯ್ಯನವರು ಇದು ಮಾಡ್ತಾ ಇದೆ ಅಂತ ನಮ್ಗನ್ಸಿದೆ. ಒಟ್ಟು ಈ ಟೋಟಲ್ ಇಟ್ಸ್ ಅ ಫೇಲ್ಯೂರ್ ರಿಪೋರ್ಟ್ ಸರ್. ಅಷ್ಟೇ. ಒಂದು ವಿಪರ್ಯಾಸ ಏನು ಅಂತಂದ್ರೆ 31% ಈಗ ಏನಿದೆಯಲ್ಲ ಅದನ್ನು 51ಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಆಯೋಗದಲ್ಲಿ ಸ್ಪಷ್ಟವಾಗಿದೆ. ಆದರೂ ಕೂಡ ಇದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ವರದಿ ಸರಿ ಇಲ್ಲ ಅಂತೇಳಿ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ನಾಯಕರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಈಗ ಬಡದಾಟ ಅಥವಾ ಪ್ರತಿಭಟನೆ ಹಾಕಿರುತ್ತೆ, ಮೀಸಲಾತಿ ಬೇಕು ಅನ್ನೋದಿರಬೇಕು. 31ರಿಂದ 51 ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇದಕ್ಕೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆ? ನಾಗೇಂದ್ರ ಅವರು ನೀವು ಹೇಳಿದ್ರಿ 10 ವರ್ಷದ ವರದಿಯನ್ನು ಒಪ್ಕೊಳ್ಳೋಕೆ ಹೇಗಾಗುತ್ತೆ ಅಂತೇಳಿ. ನೋಡಿ, 2011ರಲ್ಲಿ 6 ಕೋಟಿ 10 ಲಕ್ಷ ಜನಸಂಖ್ಯೆ ವರದಿಯನ್ನು ಕೊಡಲಾಗುತ್ತೆ. ಬಟ್ ಈಗ ಸಮುದಾಯಗಳು ಹೇಳ್ತಾ ಇರುವಂಥದ್ದು ಅಂದರೆ ಈಗ 7 ಕೋಟಿ ಹತ್ತತ್ರ ಇದೆ ಅಂತ ಈಗಿನ ಸಮೀಕ್ಷೆ ಅಂದರೆ 2015ರ ಸಮೀಕ್ಷೆ ಹೇಳ್ತಾ ಇರುವಂಥದ್ದು 2015. ಬಟ್ ಈಗ ಸಮುದಾಯಗಳು ಹೇಳ್ತಾ ಇರುವಂಥದ್ದು ಅವರ ಪ್ರಕಾರ ಸಂಖ್ಯೆ ಹೇಳಿದ್ರೆ 9 ಕೋಟಿ ದಾಟ್ತಾ ಇದೆ. ಸೊ ಹಿಂಗೆ ಹೇಳಿದ್ರೆ ಈಗ ಈ ರೀತಿ 9 ಕೋಟಿ ದಾಟ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲ ಸಮುದಾಯ ಬಗ್ಗೆ ಕೇಳಿದ್ರೆ, ಯಾಕಂದರೆ ಜನಸಂಖ್ಯೆ ಯಾಕೆ ಮೀಸಲಾತಿ ಅಥವಾ ಒಂದು ಕ್ಯಾಬಿನೆಟ್ನಲ್ಲಿ ಒಳ್ಳೆ ಅವಕಾಶ ಪಡಿಬೇಕು ಅಥವಾ ಡಿಮ್ಯಾಂಡ್ ಮಾಡಬೇಕು, ಅದು ಬೇರೆ ಲೆಕ್ಕಾಚಾರ. ಅದು ಒಂದು ಕಡೆ. ಆದರೆ ಒಂಥರ ಎಲ್ಲ ಸಮುದಾಯಗಳು ನಮ್ಮದು ಜನಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದಾಗ ಒಂಥರ ಹಾಸ್ಯಾಸ್ಪದ ಅಂತ ಅನ್ಸಲ್ವಾ ಇದು? ಅಲ್ಲ, ಇದು ಒಳ್ಳೆ ವಿಚಾರಣೆ. ಈ ವಿಚಾರಗಳು ತಾರ್ಕಿಕ ಬರಬೇಕಾಗುತ್ತೆ ವಿಚಾರಗಳು. ಇವತ್ತೇನಾಗ್ತಾಯಿದೆ, ನೀವು ಹೇಳ್ದಂಗೆ 2011ರಲ್ಲಿ 6 ಕೋಟಿ 10 ಲಕ್ಷ ಜನಸಂಖ್ಯೆ ಹೇಳಿದ್ರಿ. ಮತ್ತು ಅದು 2015 ಬಂದಾಗ 7 ಕೋಟಿ ಜನಸಂಖ್ಯೆ ಅಂತ ನೀವು ಹೇಳ್ತಾ ಇದ್ರಿ. ಇವತ್ತು ಏನು ಹೇಳ್ತಾಯಿದೆ, ಸಮುದಾಯಗಳು 9 ಕೋಟಿ ಜನಸಂಖ್ಯೆ ಅಂತ ಹೇಳ್ತಾರೆ. ಯಾಕೆ ನಮ್ಮ ರಾಜ್ಯದ ಮಾಹಿತಿ ನಮಗೆ ಕೊರತೆ ಇದೆಯಾ?
ನಮ್ಮ ರಾಜ್ಯದ ಜನಸಂಖ್ಯೆ ದತ್ತಾಂಶಗಳು ನಮ್ಮ ಹತ್ರ ತಗೊಳ್ಳೋಷ್ಟು ಕೊರತೆ CM ಇದ್ದಾರಾ? ಇವತ್ತು 7 ಕೋಟಿ ಜನಸಂಖ್ಯೆ ಇವತ್ತು ಓಟ್ ಹಾಕಿರೋದು ನಿಮಗೆ. ಬರೀ ಯಾವುದೋ ಒಂದು ಸಮುದಾಯಗಳು ಓಟ್ ಹಾಕಲಿಲ್ಲ, ಎಲ್ಲ ಸಮುದಾಯಗಳು, ಎಲ್ಲ ಕನ್ನಡಿಗರು ಸೇರಿ ನಿಮ್ಮನ್ನು ಓಟ್ ಹಾಕಿ CM ಮಾಡಿರೋದೇನಂತಂದರೆ ಈ ರಾಜ್ಯದಲ್ಲಿ 7 ಕೋಟಿನ ಸುಭದ್ರವಾಗಿ ಇಟ್ಕೊಬೇಕು, 7 ಕೋಟಿ ಜನಸಂಖ್ಯೆಗಳು ನೀವು ಎಲ್ಲ ರೀತಿ ಅನುಕೂಲ ಮಾಡ್ಕೊಬೇಕು, ಅಭಿವೃದ್ಧಿ ಮಾಡಬೇಕು, ಸಮಪಾಲು ಅಂತ ಹೋಗ್ಬೇಕಂತ ಮಾಡಿರೋಂಥ ವಿಚಾರ. ಇವತ್ತು ನಿಮ್ಗೆ ಯಾಕೆ ಈ ಕನ್ಕ್ಲೂಷನ್ನು? ನನ್ನ ಪ್ರಶ್ನೆ ಇವತ್ತು 2015ರಲ್ಲಿರೋಂಥ ವರದಿನ ಇವತ್ತು ನೀವು ಒತ್ತಾಯಪೂರ್ವಕವಾಗಿ ಇವತ್ತು ಎಲ್ಲರೂ ಇವತ್ತು ರಾಜ್ಯದ ಜನರನ್ನು ಇವತ್ತು ಮೂರ್ಖರು ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ, ಯಾಕೆ? ರಾಜ್ಯದ ಜನ ಪ್ರಶ್ನೆ ಏನು? 2015 ಬಿಟ್ಬಿಡಿ. ಇವತ್ತು ಲಕ್ಷಾಂತರ ಜನ ಆಶಾ ಕಾರ್ಯಕರ್ತರಿದ್ದಾರೆ. ಒಂದು ಗ್ರಾಮ ಪಂಚಾಯತಲ್ಲಿ ಸರ್ಕಾರಿ ಸ್ಕೂಲ್ ಎಷ್ಟಿದ್ದಾವೆ, ಪ್ರೈವೇಟ್ ಸ್ಕೂಲ್ಗಳು ಎಷ್ಟಿದ್ದಾವೆ, NGOಗಳು ಎಷ್ಟಿದ್ದಾವೆ, ಸಂಘ ಸಂಸ್ಥೆಗಳು ಎಷ್ಟಿದ್ದಾವೆ ಇವತ್ತು ರಾಜ್ಯದಲ್ಲಿ? ಅದನ್ನೆಲ್ಲನೂ ಉಪಯೋಗಿಸ್ಕೊಳ್ರಿ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಮರು ಸಮೀಕ್ಷೆ ಮಾಡಿ. 30 ದಿವಸ ಬೇಕಾ, 45 ದಿವಸ ಬೇಕಾ, 60 ದಿವಸ ಬೇಕಾ? ಅಷ್ಟೇ ತಾನೇ ಆಗೋದು. ನೀವು 2015 ವಿಚಾರ ಮಾತಾಡ್ತಾ ಇದ್ದೀರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ, 2017 CM ಆಗಿದ್ದಾರೆ ಯಾರು 5 ವರ್ಷ ಪರಿಪೂರ್ಣವಾಗಿ? ಅವತ್ತೇ ಯಾಕೆ ನೀವು ಈ ಜನಗಣತಿ ತರಬಾರ್ದಾಗಿತ್ತು? ಅವತ್ತಿನ ವರದಿನ ಅವತ್ತೇ ಯಾಕೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬಾರ್ದಾಗಿತ್ತು? 2015 2025ವರೆಗೂ ನೀವು ಎಡ್ಕೊಂಡು ಕಾಲಹರಣ ಮಾಡ್ಕೊಂಡು ಬಂದು ಯಾರು ಮಾಡಲಿ? ಕುಮಾರಸ್ವಾಮಿ ಇದ್ರಲ್ಲ ಅವಾಗ 5 ವರ್ಷ ಪರಿಪೂರ್ಣ ಸಿದ್ದರಾಮಯ್ಯವ್ರು ಇದ್ರಲ್ಲ, 2015 ತಯಾರಾಗಿತ್ತಲ್ಲ ವರದಿ. ಆಗ ಮಾಡದೆ 10 ವರ್ಷ ಆದಮೇಲೆ ಅದೇ ವರದಿನ ತಂದು ಈಗ ನಾನು ಮಾಡ್ತೀನಿ ಅಂತ ಸಮರ್ಥಿಸ್ಕೊಳಕ್ಕೆ ಹೋಗ್ತಾ ಇದ್ದೀರಲ್ಲ, ಈ ನಿಮ್ಮ ಚಿಂತನೆ ಏನು? ಅಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ವಿಷನ್ ಏನಂತ. ನನ್ನ CM ಸ್ಥಾನದಲ್ಲಿ ಮುಂದುವರ್ಸೋಕೆ ಬಿಡಲ್ಲ ಅಂತ ಶಾಂತವಾಗಿದ್ದರೆ CM ಸಿದ್ದರಾಮಯ್ಯರಲ್ಲಿ 1 ನಿಮಿಷ ಕೂರಕ್ಕೆ DK ಶಿವಕುಮಾರ್ ಬಿಡಲ್ಲ. ರಾಜ್ಯದಲ್ಲಿ ಗದ್ದಲ ಎದ್ದೇಳಬೇಕು. ಇವತ್ತು ನೀವು ನೋಡ್ತಾ ಇರ್ಬೋದು, ಈ 2ನೇ ಬಾರಿ ಮುಖ್ಯಮಂತ್ರಿ ಬಂದಾಗಿಂದ ಸ್ಟಿಲ್ ನಾವು 19, 18 ತಿಂಗಳು, 20 ತಿಂಗಳು ಆಗ್ತಾ ಬರ್ತಾ ಇದೆ. ಹಗರಣಗಳ ಮೇಲೆ ಹಗರಣಗಳು. ಯಾವ ರೀತಿ ಹಗರಣಗಳು? ಮೂಡ ಹಗರಣ ತಗೊಳ್ರಿ, ವಾಲ್ಮೀಕಿ ಹಗರಣ ತಗೊಳ್ರಿ, ಮನಿ ಟ್ರ್ಯಾಪ್ ತಗೊಳ್ರಿ, ತೆರಿಗೆ ಟ್ರ್ಯಾಪ್ ತಗೊಳ್ರಿ, ಬೆಳೆ ಏರಿಕೆ ತಗೊಳ್ರಿ. ಆಮೇಲೆ 2015ರಲ್ಲಿ ನೀವು ಲಿಂಗಾಯತು ವೀರಶೈವ ಧರ್ಮನೇ ಹೊಡೆದ್ಬಿಟ್ರಿ. ಅಲ್ಲಿ ಇವತ್ತೇನು ಮಾಡಕ್ಕೆ ಬಂದಿದ್ರಿ? ಈ ಪೀರಿಯಡಲ್ಲಿ ಏನು ಮಾಡಕ್ಕೆ ಬರ್ತಿದ್ರಿ? ಕೆಳ ಸಮುದಾಯಗಳು ನಿಮ್ದಿಗಿರ್ಬಾರ್ದು. ಇವತ್ತೇನಾದ್ರು ಒಂದು ದವಸ ಧಾನ್ಯ ತಗೊಬೇಕಾದ್ರೆ ಅಲ್ಲಿ ಜಾತಿನೇ ಅವ್ರಿಗೆ ಗೊತ್ತಾಗಬೇಕು, ಇವ್ರು ಈ ಥರ ಜಾತಿ. ಈಗ ಒಂದು ಊರು ಕೇರಿಗಳಲ್ಲಿ ಎಲ್ಲ ಪಂಗಡ ಜಾತಿಗಳು, ಎಲ್ಲ ಸಮುದಾಯ ಜಾತಿ ಇರ್ತಾರೆ. ಅಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾಗಬೇಕು, ಇವ್ನು ಇದೇ ಜಾತಿಯವನು, ಇವ್ನು ಇದೇ ಸಮುದಾಯದವನು ಅನ್ನೋದನ್ನ ನೀವು ಡೀಪಾಗಿ ಇಂಜೆಕ್ಟ್ ಮಾಡ್ತಾ ಇದ್ದೀರಿ. ಜನಕ್ಕೆ ವಿಷ ಬೀಜ ಆಗ್ತಾ ಇದ್ದೀರಿ. ಇವತ್ತು ನೀವು ಗೋಮುಖ ವ್ಯಾಘ್ರವಾಗಿ ಇವತ್ತು ರಾಜ್ಯದಲ್ಲಿ ಕಾಣಿಸ್ತಾ ಇದ್ದೀರಿ. ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ಜನಕ್ಕೆ ವಿಷ ಬೀಜ ಹಾಕಿ ಇವತ್ತು ನಿಮ್ಮ ವರ್ತನೆ ಹೆಂಗಿದೆ ಅಂತಂದರೆ, ಪ್ರತಿ ಒಂದು ಮನುಷ್ಯ ಕೂಡ ಜಾತಿಯಲ್ಲಿ ಡಿಕ್ಲೇರ್ ಆಗಬೇಕು. ಅವನು ಶೈಕ್ಷಣಿಕವಾಗಿ ಅಲ್ಲ, ಅವನು ಆರ್ಥಿಕವಾಗಿ ಅಲ್ಲ, ಅವನು ಉದ್ಯಮಿಯಾಗಲ್ಲ, ಅವನು ಒಂದು ಪ್ರಬಲವಾದ ವ್ಯವಸ್ಥಿತಿಯಲ್ಲ. ಪ್ರತಿ ಒಂದು ಮೂಲ ವಿಷಯ ನೀವು ಆಗ್ತಾ ಇರೋದು ಅಂದರೆ ಎಲ್ಲೋ ಒಂದು ಕಡೆ ಕೆಳ ಸಮುದಾಯದಿದ್ರು, ಎಲ್ಲೋ ಒಂದು ಕಡೆ ಇದ್ರು, ಅವ್ರನ್ನೂ ಕೂಡ ಜಾತಿಯಲ್ಲಿ ನೋಡ್ಬೇಕು ನೀವು. ಏನು ಸ್ವಾಮಿ ನಿಮ್ಮ ಉದ್ದೇಶ? ನಾವು ಜನಗಣತಿನೇ ಕೇಳ್ತಾ ಇದ್ದೀವಿ. ಆ ಜನಗಣತಿ ಪ್ರಕಾರ ಮಾಡಿ ನೀವು. ಜಾತಿವಾರು ಬೇಡ ನಮಗೀಗ, ಜನಗಣತಿ ಮಾಡಿ ನೀವು. ಮೊದಲು ದತ್ತಾಂಶ ತಗೊಳ್ಳಿ, ರಾಜ್ಯದ ದತ್ತಾಂಶ ತಗೊಳ್ಳಿ, ಅದಾದ್ಮೇಲೆ ಜನಗಣತಿ ಮಾಡಿ. ಆ ಜನಗಣತಿಯಲ್ಲಿ ಮಾಡಿದಾಗ ಇಲ್ಲಿ ಯಾವುದೇ ಜಾತಿಯವರು ಬರಲ್ಲ, ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗುತ್ತೆ. ಮರುಪರಿಶೀಲನೆ ಮಾಡಿ ವರದಿನ. ಈತ ಒಂದು ತರಾತುರಿಯಲ್ಲಿ ಮಾಡೋಂಥದ್ದು ಏನಿದೆ? ನೀವು CM ಸ್ಥಾನ ಉದ್ದೇಶಪೂರ್ವಕ ತಾರೆ ಮಾಡ್ತಾ ಇರೋದು. ಇವತ್ತು ನಮ್ಮ ಹೋರಾಟ ಏನು? ನಮ್ಮ ವಿರೋಧ ಏನು? ನಿಮ್ಮ ಸ್ವಪಕ್ಷದ ವಿರೋಧ ಏನು? ನಿಮ್ಮ ಪಕ್ಷದಲ್ಲಿರೋದ ಪ್ರಬಲ ನಾಯಕರ ವಿರೋಧ ಏನು? ಆ ಪ್ರಬಲ ನಾಯಕರ ಮಠಾಧೀಶರ ವಿರೋಧ ಏನು? ಲಿಂಗಾಯತ ಮಠಾಧೀಶರ ವಿರೋಧ ಏನು? ಒಕ್ಕಲಿಗರ ಮಠಾಧೀಶರ ವಿರೋಧ ಏನು? ನಿಮ್ಮಲ್ಲೇ ಇವತ್ತು ನಿಮ್ಮ ಕಮಿಟಿಯಲ್ಲಿ ಇವತ್ತು ಹೊಡೆದಾಡಿದಿರಿ, ಕೈ ಮಿಲಾಸಿದ್ದೀರಿ, ಕೂಗಾಡಿದಿರಿ. ನೀವು ಅದನ್ನೆಲ್ಲ ಆಚೆ ಬಂದು ಏನು ನಡೆದಿಲ್ಲ ಅಂತಂದರೆ ಯಾರು ಕೇಳ್ತಾರೆ ಸ್ವಾಮಿ? ನೀವು ಮಾಡ್ತಾ ಇರೋದು ವಿಷ ಬೀಜ. ಜಾತಿಗಳಿಗೆ ಎಂಥ ಒಂದು ನೀಚ ಬುದ್ಧಿ ಅಂತಂದರೆ ಇದು. ಇವತ್ತು ಏನಂತಂದರೆ, ಇವತ್ತು ನಾವು ಇಲ್ಲ ಒಂದು ಹಾಸ್ಪಿಟ್ಲಿಗೆ ಹೋದರೆ ಇವ್ನು ಈ ಜಾತಿ ಏನಪ್ಪ, ಬ್ಲಡ್ ಕೊಡ್ಬೇಡಿ ಅನ್ನೋ ಪರಿಸ್ಥಿತಿ ತಗೊಂಡೋಗ್ಬಿಡ್ತೀರಾ. ಇವತ್ತು ಎಲ್ಲರೂ ಎಲ್ಲ ಬ್ಲಡ್ ಒಂದೇ ಮೈಯಲ್ಲಿ ಒಂದೇ ರಕ್ತ ಇರೋದು. ನೀವು ಜಾತಿ ವಿಷ ಬೀಜ ಬಿತ್ತಾ ಇದ್ದೀರಿ. ನೀವು ಆರ್ಥಿಕವಾಗಿ ನೀವು ಯೋಚನೆ ಮಾಡ್ತಾ ಇಲ್ಲ, ಶೈಕ್ಷಣಿಕವಾಗಿ ಯೋಚನೆ ಮಾಡ್ತಾ ಇಲ್ಲ. ನೀವು ಏನು ಇವತ್ತು ಮಾಡಕ್ಕೆ ಹೋಗ್ತಾ ಇದ್ದೀರಿ? ಇವತ್ತು ಇಲ್ಲಿ ಜನ ನೆಮ್ಮದಿಯಾಗಿರಬಾರ್ದು. CM ಸ್ಥಾನ 5 ವರ್ಷ ಹೆಂಗ ನಮ್ಮನ್ನು ಉಳಿಸ್ಕೊಬೇಕಂದ್ರೆ ಕಾಂಪ್ಲಿಕೇಟ್ ಬೇಕು ಸ್ವಾಮಿ. ಇವಾಗ ಸಿದ್ದರಾಮಯ್ಯ ಬಿಟ್ಟರೆ ಯಾರು ನಿಭಾಯಿಸೋಕ್ಕಲ್ಲ ಅಂತ ಹೇಳ್ಬೇಕು. ಇವಾಗ ಇದನ್ನು ತಂದುಬಿಟ್ರು ಅಂದರೆ DK ಶಿವಕುಮಾರ್ ರೆಡಿ ಇದ್ದಾರಲ್ಲಿ CM ಸ್ಥಾನಕ್ಕೆ. ಇವಾಗ ಏನಾದ್ರು ಶಾಂತ ಆಯ್ತು ಅಂದರೆ, ನೀವು ಇಳಿಯಪ್ಪ ನಾನು 2 ವರ್ಷ ಮುಗೀತು ನಾನು ಬರ್ತೀನಿ ಅಂತಾರೆ. ಅವಾಗ ಏನಾಗುತ್ತೆ? ಈಸಿಯಾಗಿ ಬಿಟ್ಕೊಡೋಕ್ಕಾಗುತ್ತೆ. ಈ ಥರ ಒಂದು ಗದ್ದಲ ಸೃಷ್ಟಿ ಮಾಡಿಬಿಟ್ಟೆ ರಾಜ್ಯದಲ್ಲಿ. ಕೇಳೋಕ್ಕಾಗಲ್ಲ. DK ಶಿವಕುಮಾರ್ ಸುಮ್ಮನೆ ಇರಪ್ಪ ನೀನು, ರಾಜ್ಯದಲ್ಲಿ ಜನ ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ, CM ಸ್ಥಾನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅವರೇ ಅಂತೇಳಿ ಖರ್ಗೆ ಅವ್ರು ಕೂಗಿ ಹೇಳ್ತಾರೆ. ಸಿದ್ದರಾಮಯ್ಯ ಬಿಟ್ಟರೆ ಯಾರು ನಿಭಾಯಿಸೋಕ್ಕಾಗಲ್ಲ.
5 ವರ್ಷ ಅವರೇ ಪರಿಪೂರ್ಣ ಮಾಡ್ಲಿ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿ ಸರ್, ಈಗ ಸೈಲೆಂಟ್ ಮಾಡ್ತಾರೆ. ಇದು ಪ್ರಬಲ ರಾಜಕೀಯ ಹಿನ್ನೆಲೆ. ಇದು ನಾಯಕರೇ ಇದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅಲ್ಪಸಂಖ್ಯಾತರು, ದಲಿತರು ಇದ್ರೆ ಓಕೆ, ಅವರು ಪರವಾಗಿದ್ದಾರೆ, ಅಂದ್ರೆ ವರದಿ ಜಾರಿ ಆಗಲೇಬೇಕು ಅಂತ. ವಿರೋಧ ಇದೆ ಸರ್. ಅವ್ರು ಮೂರೇ ಕಮ್ಯುನಿಟಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇದನ್ನ ನೀವು ಒಪ್ಪೋದಿಲ್ಲ. ನೀವು ಹೇಳಿದ್ದ ಎರಡು ಜಾತಿ ನಾವು ಕೂಡ ಈ ಒಂದು ವರದಿಯನ್ನ ಸ್ಪ್ಲಿಟ್ ಮಾಡಿ ಎಲ್ಲಿ ತಗ ತಡ್ಕೊಳಕ್ಕಾಗುತ್ತೆ? ಹೆಚ್ಚಳವಾಗಿರುವಂತಹ ಜನಸಂಖ್ಯೆಗೆ ಈ ಗಣತಿಯಿಂದ ಅನುಕೂಲ ಆಗತ್ತೆ, ಕಡಿಮೆ ಇರುವಂತಹ ಜನಸಂಖ್ಯೆಗೆ ಅಥವಾ ಆ ಸಮುದಾಯಕ್ಕೆ ಅನಾನುಕೂಲ ಇದೆ ಅಂತೇಳಿ ಅದು ಹೇಗೆ ಅಂತೇಳಿ. ಯಾಕಂದ್ರೆ ಸಬ್ ಡಿವಿಷನ್ ಮಾಡಿರೋದಿಲ್ಲಿ ಉಪಜಾತಿಗಳು ಅಂತ ಮಾಡಿದ್ದಾರೆ. ಕಟ್ಟ ಅಂದ್ರೆ ಈ ಸಮಾಜದ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅನ್ನುವಂಥ ವರದಿ ಇದು. ಬಟ್ ಜಾತಿ ಯಾಕೆ ಅಂತ ವಿಷ ಬೀಜ. ಇವರು ಮಾತಾಡಿದ್ದಕ್ಕೆ ನನಗೆ ಅವ್ರು ಗೌರವಿಸ್ತೀನಿ ಅವ್ರ ಮಾತನ್ನು, ಅದು ನನಗೆ ಅಸಮ್ಮತಿ ಇದೆ. ಯಾಕೆ ಅಂತಂದರೆ ಅವರು ರಾಜಕೀಯವಾಗಿ ಅವರು ಒಂದು ಅಜೆಂಡಾ ಇದೆ, ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ, ಅದು ಅವ್ರ ಕೆಲಸ. ಆದರೆ ನನ್ನ ಆಲೋಚನೆ ಕ್ರಮ ಭಿನ್ನವಾಗಿರುತ್ತೆ. ಸಿದ್ದರಾಮಯ್ಯನೋ ಅಥವಾ ಇನ್ಯಾರೋ ನಮ್ಗೆ ಗೊತ್ತಿಲ್ಲ, ಓಟಿ ಮೇಲೆ ಒಂದು ಒಳ್ಳೆಯ ಆಶಯದಿಂದ ಮಾಡ್ತಾ ಇದ್ದಾರೆ. ಅವರೇನು ಇವಾಗಲೇ ಇಮ್ಮಿಡಿಯೇಟಾಗಿ ತಂದಿರೋದಲ್ಲ. ಇದು ಈಗಾಗಲೇ ಕಳೆದ ಸಾರ್ತಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇದ್ದಾಗಲೇ ಪ್ರಣಾಳಿಕೆ ಇತ್ತು, ಆಯಿತಾ. ಅವ್ರ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದ್ದು, ಅವರು ಹೈಕಮಾಂಡು ಸಹಿತ ಈವಾಗಲೂ ಸಹಿತ ಹೇಳ್ತಾ ಇರೋದೇನೆಂದರೆ ಜಾತಿ ಗಣತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಪಕ್ಷದ ಒಂದು ಅಜೆಂಡಾ ಅದು, ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮೊದಲಿಂದಲೂ ಸಹಿತ 2015ಕ್ಕೆ ಬಂದಿದ್ದರೂ ಯಾಕೆ ಕಂಪ್ಲೀಟ್ ಮಾಡಲಿಲ್ಲ ಇವರು ಅಂತಂದರೆ, ಅದು ವರದಿ ತಯಾರಿ ಮಾಡೋದಕ್ಕೆ ಕಾಂತರಾಜ್ ಅವರಿಗೆ 3 ವರ್ಷ ಬೇಕಾಯಿತು. ಅಷ್ಟು ವರ್ಷಗಳ ಕಾಲ ಅದು ಸಿದ್ಧವಾಗಬೇಕಾಗಿತ್ತು. ಅದರ ನಂತರ ಅವರು ವರದಿಯನ್ನು ಒಪ್ಪಿಸೋ ಟೈಮಿಗೆ ಇವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸೋತೋಯ್ತು. ಆಮೇಲೆ ಇವ್ರ ಸರ್ಕಾರ ಬಂತು, ಇವರು ಅದನ್ನು ಕೇರೆ ಮಾಡಲಿಲ್ಲ. ಆಮೇಲೆ ಮತ್ತೆ ಇವಾಗ ಬಂದಿದೆ, ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಲಾಗಿದೆ. ಮಾಡಿ ಈಗ ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಯನ್ನು ಬಗ್ಗೆ ಚರ್ಚೆ ನಡೀಲಿ. ಆದರೆ ಇವಾಗ ಬೇಕಾಗಿರೋದು ಏನಂದರೆ ಬರೀ ಒಂದು ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋದು ಮುಖ್ಯ ಅಲ್ಲ. ನಮಗೆ ಬೇಕಾಗಿರೋದು ಜಾತಿ ಗಣತಿಯಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಯಾರಿಗೆ ಪ್ರಯೋಜನ ಆಗುತ್ತೆ, ಇದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಅದರಿಂದ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ನಮಗೆ ಬೇಕಾಗಿರೋದು ಏನು ಅಂತಂದರೆ ಜನರಿಗೆ, ಅದು ಬಡ ಜನರಿಗೆ, ಅದು ದಮನಿತ ವರ್ಗದವರಿಗೆ, ಶೋಷಿತ ವರ್ಗದವರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ ಕೂಡ. ಒಬ್ಬ ಜವಾಬ್ದಾರಿಯಾಗಿರ್ತಕ್ಕಂಥ ಮನುಷ್ಯರು ನಾವು ಮೊದಲು, ಆಮೇಲೆ ಬೇರೆ ಬೇರೆ ಪಕ್ಷ, ಬೇರೆ ಬೇರೆ ಇನ್ನೊಂದು ಕಥೆ ಅಂತ ಹೇಳ್ತಾ ಇದ್ದೀನಿ ಇವಾಗ. ಆಮೇಲೆ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಮಾಡ್ಕೋತಾ ಇದ್ದಾರೆ, ಮಾಡಿದರೂ ಚಿಂತೆ ಇಲ್ಲ. ಆದರೆ ಇವಾಗ ಸಿದ್ದರಾಮಯ್ಯ ಅವರು ಗಟ್ಟಿ ಅನ್ನೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಈ ಸದ್ಯಕ್ಕೆ 136 ಜನರ ಬೆಂಬಲ ಇದೆ. ಆಮೇಲೆ ಸಿದ್ದರಾಮಯ್ಯರ ಆಯ್ಕೆ ಮಾಡ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯನ ಆಯ್ಕೆ ಮಾಡಬೇಕಾಗಿರೋರು, ಅವ್ರು ಮುಖ್ಯಮಂತ್ರಿ ಆಗಬೇಕನ್ನೋರು, ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಬೆಂಬಲ. ನೀವು ಡಿ ಕೆ ಶಿವಕುಮಾರ್ ನಾಳೆ ಬಂದ್ಬಿಟ್ಟು ನಾನು ಆಗಬೇಕು ಅಂತಂದರೆ ಎಲ್ಲರ ಬೆಂಬಲ ಇಲ್ಲಾಂದ್ರೆ ಆಗೋಕ್ಕಾಗೋದಿಲ್ಲ. ಆವಾಗ ನಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಅವ್ರಿಗೆ 30-40 ಶಾಸಕರ ಬೆಂಬಲವೂ ಇಲ್ಲ. ಹೆಚ್ಚು ಜನರ ಬೆಂಬಲ ಯಾರಿದೆ ಅವರು ಮಾತ್ರ CM ಆಗಲಿಕ್ಕೆ ಸಾಧ್ಯ. ಇದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ನೀತಿ ನಿಯಮ. ಆದ್ದರಿಂದ ಈಗೇನು ಅವರು ಕುರ್ಚಿ ಅಲ್ಲಾಡ್ತಾ ಇಲ್ಲ, ಮತ್ತು ಅವರು ಆಕಸ್ಮಿಕವಾಗಿ ಇದನ್ನೇನಾದರೂ ಹೌದು ಅವ್ರಿಗೆ ಗೊತ್ತಿದೆ, ಇದನ್ನು ನಾನೇನಾದರೂ ಜಾರಿ ತಂದರೆ ಪ್ರಬಲವಾದ ವಿರೋಧ ಬರುತ್ತಂತ ಗೊತ್ತಿದೆ, ಕುರ್ಚಿ ಅರಲಾಡುತ್ತಂತ ಗೊತ್ತಿರುತ್ತೆ, ಆದರೂ ಸಹಿತ ಅವರು ಇದನ್ನು ಜಾರಿಗೆ ತರ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರ ಕೆಲಸ ಏನು? ಪ್ರಣಾಳಿಕೆಯನ್ನು ಜಾರಿಗೊಳಿಸುವುದು. ಅವ್ರ ಹೈಕಮಾಂಡ್ ಏನಿದೆಯಾ ಅವರು ಏನನ್ನ ಈಗಾಗಲೇ ಒಂದು ಸಿದ್ಧಾಂತವನ್ನು ಹೇಳಿದರೆ ಅದನ್ನು ಜಾರಿಗೊಳಿಸುವುದು, ಆ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಅದನ್ನು ಈಗ ಮುಂದುವರೆದಿದೆ. ಅದಕ್ಕೆ ಪ್ರಬಲವಾದ ಪ್ರತಿರೋಧ ಬರ್ತಾ ಇದೆಯಾ ಅಂತಂದ್ರೆ ಇವರು ಹೇಳಿದಾಗೆ ಸಾರ್ವತ್ರೀಕರಣ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಅದನ್ನು ಬೆಂಬಲಿಸುವ ವರ್ಗವೂ ಇದೆ, ಅವರು ಸಹಿತ ಈಗ ಸಿದ್ಧರಾಗಿದ್ದಾರೆ. ಆಮೇಲೆ ಅದನ್ನು ವಿರೋಧಿಸುವ ವರ್ಗವೂ ಇದೆ. ಯಾಕೆಂದ್ರೆ ಇದು ಜಾತಿ ಆಧಾರಿತವಾಗಿರ್ತಕ್ಕಂಥದ್ದು. ಆದ್ದರಿಂದ ಈಗ ಒಂದು ವಿಷಯ ಇಲ್ಲಿ ರಾಜಕಾರಣ ನಡೆಯೋದೇ ಜಾತಿ ಮೇಲೆ, ಜಾತಿಯಲ್ಲಿ ಇಲೆಕ್ಷನ್ ಚುನಾವಣೆಯೂ ಅದೇ ನಡೆಯುತ್ತೆ. ಇವಾಗ ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಒತ್ತಿ ಹೇಳ್ತಾ ಇದ್ದಾರೆ ಇವರೆಲ್ಲರೂ ಸಹಿತ. ಆದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ಜಾತಿ ಗಣಿತ ಅಲ್ಲ ಅಂತ ಹೇಳ್ತಾರೆ. ಜಾತಿದೇ ಗಣತಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಒಂದು ಪಟ್ಟಿಯಲ್ಲಿ 54 ಪ್ರಶ್ನೆಗಳಿದಾವೆ. ಯಾವುದರಲ್ಲಿ ನಾವು ಸರ್ವೆ ಮಾಡಕ್ಕೆ ಹೋದಾಗ 54 ಪ್ರಶ್ನೆಯಲ್ಲಿ ಬರೀ 2 ಪ್ರಶ್ನೆಗಳು ಜಾತಿಗೆ ಸಂಬಂಧಪಟ್ಟದ್ದು. ಇನ್ನು 52 ಪ್ರಶ್ನೆಗಳು ಅವರಲ್ಲಿ ಶೈಕ್ಷಣಿಕವಾಗಿ, ಆಯ್ತಾ, ಅವ್ರಿಗೆ ಆರ್ಥಿಕವಾಗಿ
ಈ ಉದ್ಯೋಗ ಎಷ್ಟು ಪಡೆದಿದ್ದೀರಿ, ಈ ರೀತಿಯಾದ 52 ಪ್ರಶ್ನೆಗಳ ಬಗ್ಗೆ ಒಂದು ಪ್ರಶ್ನೆಯೂ ಮಾಡುವುದಿಲ್ಲ. ಆ ಎರಡೇ ಪ್ರಶ್ನೆಗಳನ್ನ ಇಟ್ಕೊಂಡು ಇದು ಜಾತಿ ಗಣತಿ ಅಂತ ಫೋಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾವ್ ಹೇಳಿರೋದಲ್ಲ ಸರ್, ಅವರೇ ಮಾತಾಡ್ತಾ ಇರೋದು. ಜಾತಿ ಗಣತಿ ವರದಿ ಅಲ್ಲ, ಜನಸಂಖ್ಯೆಯನ್ನ ಅರ್ಥ ಮಾಡ್ಕೊಳ್ಳಿ. ಆರ್ಥಿಕ ಮತ್ತು ಸಾಮಾಜಿಕ ಅದ್ರ ಹೆಡ್ಡಿಂಗು ಅದೇ ಆಗಿರುತ್ತೆ. ಆದ್ದರಿಂದ ಈಗ ಜಾತಿ ಗಣತಿ ಅಂತ ನಾವು ಅದನ್ನ ಫೋಕಸ್ ಮಾಡಿ ಜನರಲ್ಲಿ ನಾವ್ಯಾರು ಹೇಳಿರ್ತಕ್ಕಂಥದ್ದಲ್ಲ ನಾವೇನೋ ಹೇಳ್ಬಿಟ್ಟಿದೀವಿ ಅಂತ ಹೇಳೋದಿಲ್ಲ ಸರ್, ಅಪರಾಧ ಅದು. ಈಗ ಬಿಟ್ಬಿಡಿ, ನಾವು ಬೇಕಾಗಿರೋದು ಇದು ಒಂದು ಸಮೀಕ್ಷೆ. ಈ ಸಮೀಕ್ಷೆ ಬಂದಿರತಕ್ಕಂಥದ್ದು ಔಟ್ಪುಟ್ ಏನು, ಈ ಸಮೀಕ್ಷೆನ ಮಾಡಿಸಲಾಗಿದೆ. ಒಂದೇ ನಿಮಿಷ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಜಾತಿ ಸಮೀಕ್ಷೆ ಅಲ್ಲ ಇದು, ಸಮೀಕ್ಷೆ ಇರೋದು ಈಗ ಸಾಮಾಜಿಕ ಮತ್ತು ಆರ್ಥಿಕ ಅಂತ ಎಲ್ಲರೂ ಹೇಳ್ತಾ ಇರೋದು. ಆದರೆ ಕೆಲವು ಜನರು ಮಾತ್ರ ಅದು ವಿರೋಧಿಸೋರು ಜಾತಿ ಸಮೀಕ್ಷೆ ಅಂತ ಅಂಟುಕೊಂಡಿದ್ದಾರೆ. ಆದ್ದರಿಂದ ಬರೀ 2 ಪ್ರಶ್ನೆಗಳನ್ನ ಇಟ್ಕೊಂಡ್ಬಿಟ್ಟು ಇದು ಜಾತಿ ಎಂದು ಜಾತಿ ಪ್ರಜ್ಞೆಯನ್ನು ನಾವು ಬಡಿದೆಬ್ಬಿಸುವುದು ಬೇಕಿಲ್ಲ. ಸೊ ಅದರ ಬದಲಾಗಿ ಅವು 2 ಪ್ರಶ್ನೆಗಳನ್ನು ಬಿಟ್ಟು ಉಳಿದ ಪ್ರಶ್ನೆಗಳಿದಾವಲ್ಲ ಅವುಗಳ ಬಗ್ಗೆ ಫೋಕಸ್ ಮಾಡಿ. ನಾನು ಅದನ್ನೇ ಹೇಳ್ತಾರೆ ಏನು ಗೊತ್ತಾ, ಶರ್ಟ್ ಚೆನ್ನಾಗಿದೆ ಎಲ್ಲ ಒಂದ್ ಕಡೆ ಹರಿದಿದೆ ಅಂತ ಹೇಳಿ ಅದ್ರ ಕಡೆ ಯಾಕೆ ನೀವು ಫೋಕಸ್ ಮಾಡ್ತೀರಾ ಅಂತ ಹೇಳಿ ಕಡೆ ನೋಡಿ. ಇವಾಗೂ ಸಹಿತ ಇವ್ರು ಬೇಕಾಗಿರೋದು ಇವ್ರು ಮಾಡ್ತಾ ಇರೋ ಸರ್ ಅದರ ಲೋಪಗಳನ್ನ ಬದಲಾಯಿಸೋಣ. ಬಗ್ಗೆ ಪ್ರಶ್ನೆ ಅಲ್ಲ ಸರ್. ಈಗ ಅಂದ್ರೆ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಆಗ್ತಿರೋದು ಯಾಕೆಂದ್ರೆ ಹಿಂದುಳಿದ ವರ್ಗಗಳ ನಾಯಕರಾಗ್ಬಿಡ್ತಾರ ಹೇಗೆ ಅಂತ, ಹಿಂದುಳಿದ ನಾಯಕರಾಗಿ ಉಳಿದು ಬಿಡ್ತಾರ, ಆ ರೀತಿಯ ಲೆಕ್ಕಾಚಾರ ಏನಾದ್ರು ಇದೆಯಾ ಹೇಗೆ ಅಂತ? ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಬಿಟ್ಟು ಹಿಂದೆ ನಾನು ಕಾಂಗ್ರೆಸ್ನಲ್ಲಿ ಅವ್ರ ಪಕ್ಷದಲ್ಲಿ ದೇವರಾಜ್ ಅರಸು ಅಂತ ಹೇಳ್ಬಿಟ್ಟು ಹಿಂದೆ ಬಹಳಷ್ಟು ಜನ ಚರ್ಚೆ ಮಾಡಿದ್ದುಂಟು. ಇದು ಯಾರೋ ನಾಯಕರಾಗ್ತಾರೆ ಅಂತ ಯಾರೋ ಲಾಭ ಪಡಿತಾರ ಅನ್ನೋ ಒಂದು ವರದಿ ಆಗ್ಬಾರ್ದು ಸರ್. ಇದು ನಿಜವಾಗಿ ಒಂದು ಇರ್ತಕ್ಕಂಥ ಜಾತಿಗಳ ಮಧ್ಯದಲ್ಲಿ ಇರ್ತಕ್ಕಂಥ ಯಾರು ಹಿಂದುಳಿದವ್ರಿಗೆ ಇದೆ, ಯಾರು ಕೆಳ ಸಮುದಾಯಕ್ಕಿದ್ದಾರೆ, ಅವ್ರ ಮೇಲತ್ತಂಥ ಕೆಲಸಕ್ಕೆ ಈ ವರದಿ ದತ್ತಾಂಶ ಎಲ್ಲ ಒಂದ್ ಕಡೆ ಅನುಕೂಲ ಆಗ್ಬೇಕು. ಇದೆ ಅಲ್ಲ ಸರ್, 31ರಿಂದ 51 ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ. ಅದೇ ನನ್ನ ಪ್ರಶ್ನೆ ಇರ್ತಕ್ಕಂಥ ಈ ವರದಿ ತಯಾರಿಕೆಯಲ್ಲಿ ಸರ್. ಈಗ ನೋಡಿ ಸರ್, ನನ್ನ ಮನೆಗೆ ಬಂದಿಲ್ಲ ಸರ್, ನನ್ನನ್ನು ಬಿಟ್ಟಂಗಲ್ವಾಗ ನಾನು ಕೂಡ ನಿಮ್ ಬಗ್ಗೆ ಕೇಳಿರ್ತಾರೆ. ಅದನ್ನೇ ಒಂದ್ ನಿಮಿಷ, ನಾನು ಅದನ್ನ ಹೇಳಕ್ ಆಗೋದಿಲ್ಲ ಸರ್. ನನ್ನ ವರದಿ ಕೊಡತಕ್ಕ ನನಗೆ ಸಿಗುವಂತ ಸಾಲ ಇಲ್ಲ. ಒಂದ್ ನಿಮಿಷ ಸರ್, ನೀವ್ ಹೇಳಿದ್ರಿ ನನ್ನ ವರದಿ ಕೊಡತಕ್ಕ ನನಗೆ ಸಮಾಧಾನ ಇರೋದಿಲ್ಲ ಸರ್. ನಾನು ಹೆಂಗೆ ನಾಳೆ ಹೋಗ್ಬಿಟ್ಟು ಸರ್ಕಾರದಿಂದ ಅದನ್ನ ಸವಲತ್ತನ್ನ ಕೇಳಕ್ಕಾಗುತ್ತೆ? ನೀವ್ ಹೇಳಿದ್ರಿ ಒಂದ್ ನಿಮಿಷ, ಅದಕ್ಕೇನೆ ನೀವ್ ಹೇಳಿದ್ರೆ 10 ಈಗ ನೀವು ಶರ್ಟ್ ಹರಿದೋದ್ರೆ ನಾವು ಹೊಲಿಗೆ ಹಾಕೊಂಬೋದು ಅಂತ ಹೇಳಿದ್ರಿ. ಈ ಶರ್ಟ್ ಶರ್ಟ್ ಚೆನ್ನಾಗಿದೆ ಶರ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೇಳಿ ಸರ್, ಇಲ್ಲಿ ಶರ್ಟ್ ಚೆನ್ನಾಗಿದೆ ಅಂತ ಬಿಟ್ಟು 10 ವರ್ಷ ಹಳೇದ್ನ ತಂದ್ಬಿಟ್ಟು ಇವತ್ತು ಹಾಕಣಕ್ ಹೋದ್ರೆ ಶಾರ್ಟ್ ಆಗುತ್ತೆ ಸರ್. ಅದೇ ಸಮಸ್ಯೆ ನೋಡಿ. ನಾವು ಇವತ್ತೇನ್ ಹೇಳ್ಬೋದು ಅಂದ್ರೆ, ನೋಡಿ ನಾವು ಜಾತಿ ಗಣತಿ ವಿರೋಧಿ ಅಲ್ಲ, ಜನಗಣತಿ ವಿರೋಧಿನೂ ಅಲ್ಲ, ದತ್ತಾಂಶ ವಿರೋಧಿನೂ ಅಲ್ಲ, ಒಳ ಮೀಸಲಾತಿ ವಿರೋಧನೂ ಅಲ್ಲ. ಅದು ಸಮೀಕ್ಷೆಗಳು ನ್ಯಾಯಪರವಾಗಿರ್ಬೇಕು ಅಂತ ಅಲ್ಲ ಸ್ವಾಮಿ. ನಾವು 95 ವರ್ಷದಿಂದ ಮಾಡಕ್ಕಾಗಲಿ, ಇವತ್ತು ಮಾಡಕ್ ಹೋಗ್ತಾವ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಹೇಳ್ತಾರಲ್ಲ, ಒಪ್ಪ ಅಂತ ಮಾತದು ಆಯ್ತು ಸ್ವಾಮಿ. ಅದನ್ನೇ 2015 ವರದಿ ಹಾಕ್ಬೇಕು ನಮ್ಗೆ, 2025 ವರದಿ ಕೊಡಿ, 3 ತಿಂಗಳು ಕಾಲಾವಕಾಶ ತಗೊಳ್ರಿ. ಇರೋ ಎಲ್ಲ ಆಶಾ ಕಾರ್ಯಕರ್ತರು ನೀವು ಅದ್ರಲ್ಲಿ ಬಿಡಿ, ಇರೋ ಎಲ್ಲ NGOಗಳು ತಂದು ಅದ್ರಲ್ಲಿ ಬಿಡಿ, ಇವತ್ತು ಇರೋ ಎಲ್ಲ ಸರ್ಕಾರಿ ಟೀಚರ್ಗಳು ತಂದು ಬಿಡಿ, ಸಮೀಕ್ಷೆ ಮಾಡಲಿ, ಸಮೀಕ್ಷೆ ವರದಿ ತಗೊಳ್ಳಿ, ರಾಜಾರೋಷ ಮಾಡಿ, ನಾವು ಸ್ವಾಗತ ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ನೀವು ರಾಜಕೀಯ ಲಾಭಕ್ಕೋಸ್ಕರ 2015 ತಂದು ಇವತ್ತು ಜನ ಮೂಡ್ ಮಾಡೋದು ಬೇಡ. ನಾವು ಇನ್ನೂ ಒಂದು ವಿಚಾರ ಏನು ಹೇಳ್ಬೇಕಂತಂದರೆ, ಇವರು ಇವತ್ತು ರಾಜ್ಯದ ಜನದ ಗ್ಯಾರಂಟಿಗಳು ತಂದ್ರಲ್ಲ, ಎಷ್ಟು ಸಫಲತೆ ಸಿಕ್ಕಿದೆ ಇವತ್ತು. ಅದನ್ನೆಲ್ಲ ಮುಚ್ಚಾಕೋಸ್ಕರ ಈ ಥರ ದಿನಕ್ಕೊಂದು ಕಥೆಗಳು ಹೇಳ್ಕೊಂಡು, ದಿನಕ್ಕೊಂದು ಸಮಸ್ಯೆಗಳು ಸೃಷ್ಟಿ ಮಾಡ್ಕೊಂಡು ಇವತ್ತು 2 ವರ್ಷ ಕಳೀತಾ ಇದ್ದೀರಾ ನೀವು. ಇವತ್ತು ಜನ ನಿಮ್ಮನ್ನು ಬಿಡಲ್ಲ. ಈಗ ಜನ ಆಲ್ರೆಡಿ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಕಂಪ್ಲೀಟ್ ರಾಜ್ಯದ ಗೋಮುಖ ವ್ಯಾಘ್ರ, ಅಭಿವೃದ್ಧಿ ಕುಂಠಿತ, ಅಭಿವೃದ್ಧಿ ಇಲ್ಲ, ಜನ ವಿರೋಧಿ, ಒಂದು ಯಾವುದೋ ಒಂದು ಧರ್ಮ ಓಲೈಕೆ ಮಾಡೋಕ್ಕೋಸ್ಕರ ಇನ್ಯಾವುದೋ ಜಾತಿಗಳನ್ನ ರೋಡ್ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲಿ ವೀಕ್ಷಕರು, ಯಾಕೆ ಈ ರೀತಿಯ ಪರಾವಿರೋಧ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ವರದಿ ವೈಜ್ಞಾನಿಕ ಅಲ್ಲ ಅನ್ನುವಂಥದ್ದು. ಮತ್ತೊಮ್ಮೆ ಸಮೀಕ್ಷೆ ಆಗಬೇಕು ಅಂತೇಳಿ, ಅದು ಆಗತ್ತಿಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ನು 2 ರಿಂದ 3 ಬಾರಿ ಸಭೆಯನ್ನು ಮಾಡಲಾಗತ್ತೆ, ಅಲ್ಲಿ ಸಚಿವರ ಅಭಿಪ್ರಾಯವನ್ನು ಪಡೆಯಲಾಗುತ್ತೆ, ಮುಂದೆ ಏನು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಆದರೆ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಇರುವಂಥದ್ದು ಜಾತಿ ಗಣತಿಯನ್ನು ಜಾರಿಗೆ ತರ್ತೀವಿ ಅಂತೇಳಿ ತರಲೇಬೇಕಾಗತ್ತೆ, ಇಲ್ಲಾಂದರೆ ಮತ್ತೆ ಅದು ಬೇರೆ ಥರ ಹೋಗುತ್ತೆ. ಸೊ ಏನಾಗುತ್ತೆ ಗೊತ್ತಿಲ್ಲ, ಕಾದು ನೋಡೋಣ ಮುಂದಿನ ದಿನಮಾನಗಳಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.